ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರನ್ನೇನು ಮಾಡಬೇಕಾಗಿತ್ತು? ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೆಲ್ಲ ಕರೆದಿದ್ರೋ ಅವರುಗಳನ್ನು ಈ ದೇಶದಲ್ಲಿ ಈ ನೆಲದ ಕಾನೂನು ಪ್ರಕಾರ ಏನು ಮಾಡಬೇಕಾಗಿತ್ತು? ಅವರು ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂಥವರ ಗತಿ ಏನಾಯಿತು ಅಂತೇಳಿ ಸದನದಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಎಷ್ಟು ಕೇಸ್ಗಳು ಅವ್ರ ಮೇಲೆ ಬಿದ್ದಿತ್ತು, ಅವರಿಗೆ ನೀವೇನೇನು ಶಿಕ್ಷೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅಂಥೇಳಿ. ದೇಶ ವಿರೋಧಿ ಘೋಷಣೆಗೆ ಹೋಗಿದವರು ಈಗೆಲ್ಲಿದ್ದಾರೆ? ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಏನಾದರೂ ಕೂತಿದೆಯಾ? ಅವತ್ತು ಹೇಟ್ ಸ್ಪೀಚ್, ದ್ವೇಷ ಭಾಷಣ ಅಂತ ಅನೇಕ ಕಾಂಗ್ರೆಸ್ ನಾಯಕರುಗಳೆಲ್ಲ ಮಾತಾಡ್ತಾ ಅದ್ರ ಬಗ್ಗೆ ಒಂದು ಬಿಲ್ ಕೂಡ ತಂದಾಗ, ಇದೀಗ ರಾಜ್ಯಪಾಲರದನ್ನು ವಾಪಸ್ ಕೂಡ ಕಳಿಸಿರಬೇಕಾದ್ರೆ, ದೇಶ ವಿರೋಧಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅದು ದೇಶದ ವಿರುದ್ಧದ ದ್ವೇಷ ಅಲ್ವಾ? ದೇಶದ ವಿರುದ್ಧದ ದ್ವೇಷ ಅಲ್ವಾ? ಈ ದ್ವೇಷಕ್ಕೆ ನೀವೇನು ಮಾಡಿದ್ದೀರಪ್ಪ? ಹೇಟ್ ಸ್ಪೀಚ್ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡ್ತಕ್ಕಂಥ ನೀವುಗಳು ಏನು ಮಾಡಿದ್ದೀರಾ ಅಂತೇಳಿ ಬಿ ಜೆ ಪಿ ಒಂದು ಕ್ವಶನನ್ನು ರೈಸ್ ಮಾಡಿತ್ತು. ಇದರಲ್ಲಿ MLC ಅರುಣ್ ಅವರು ಇದ್ರ ಬಗ್ಗೆ ಕ್ವಶನ್ ಕೇಳ್ಕೊಂಡಿದ್ರು. ದೇಶ ವಿರೋಧಿ ಕೇಸ್ಗಳ ಕಥೆ ಅಂತ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಇದ್ರ ಬಗ್ಗೆ ಪರಮೇಶ್ವರ್ ಅವರು ಮಾತಾಡಿದ್ರು. ಅಲ್ಲ ರೀ, ಈ ಥರದ್ದೊಂದು ವಿಚಾರ ಬಂದಾಗ ಕೇಸ್ ಹಾಕಿರ್ತೀವಿ ನಾವು. ಕೆಲವು ಕೇಸು ಚಾರ್ಜ್ ಶೀಟ್ ಆಗಿರ್ತವೆ, ಕೋರ್ಟಲ್ಲಿರ್ತವೆ. ಕೋರ್ಟ್ಗೆ ರಾಜ್ಯದ ಯಾರಾದರೂ ಗೃಹ ಮಂತ್ರಿನೋ, ಮುಖ್ಯಮಂತ್ರಿನೋ, DCM ನಿರ್ದೇಶನ ಕೊಡೋಕ್ಕಾಗತ್ತೇನ್ರಿ? ಈ ಥರ ಮಾಡಿ, ಆ ಥರ ಮಾಡಿ, ಬೇಗ ಶಿಕ್ಷೆ ಕೊಟ್ಬಿಡಿ ಅಂಥೇಳಿ. ಈ ದೇಶದಲ್ಲಿ IT ಕೇಸ್ಗಳು ಆಗಿದೆಯಪ್ಪ, ED ಕೇಸ್ಗಳು ಆಗಿದೆ. ಇದೇ ದೇಶದಲ್ಲಿ ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೇಸ್ ಆಗಿದೆ. ಗೋವಿನ ಕಳ್ಳ ಸಾಗಣೆ ಮಾಡ್ತಾಯಿದ್ರು ಅಂತ ತಿಳಿಸ್ಬಿಟ್ರು ಅಂಥೇಳಿ ಅವ್ರ ಮೇಲೂ ಕೇಸ್ಗಳಾಗಿದೆ. ಈ ಕೇಸ್ಗಳಲ್ಲಿ ಯಾವೆಲ್ಲ ಕೇಸ್ಗಳಲ್ಲೂ ಕೂಡ ನೇಣು ಹಾಕಿಬಿಟ್ಟಿದ್ದಾರಾ? ಹ್ಯಾಂಗ್ ಮಾಡಿಬಿಟ್ಟಿದ್ದಾರಾ? ತೀರ್ಪುಗಳು ಬಂದುಬಿಟ್ಟಿದೆಯಾ? ED IT 93% ಕೇಸ್ಗಳು ಪ್ರತಿಪಕ್ಷದವ್ರ ಮೇಲೆ ಹಾಕಿದ್ರು ಅಂತ ಹೇಳಿದ್ರು. ಅದರಲ್ಲಿ ಬೆರಳೆಣಿಕೆಯಷ್ಟು ಕೇಸ್ಗಳಲ್ಲಿ ತೀರ್ಪುಗಳು ಬಂದಿದೆ. ಅನೇಕ ಕೇಸ್ಗಳಲ್ಲಿ ತೀರ್ಪು ಬಂದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ ಮಾಡೋಕ್ಕಾಗುತ್ತಾ ನ್ಯಾಯಾಲಯಗಳಿಗೆ, ನೀವು ಬೇಗ ಇದನ್ನು ತೀರ್ಮಾನ ಮಾಡಿಬಿಡಿ ಅಂಥೇಳಿ? ಇದ್ರ ಕತೆ ಏನಾಗುತ್ತೆ ಇದೀಗ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಹುಣಿಗಲಿದ್ದಾರೆ, BJP ವಕ್ತಾರರು. ಸ್ವಾಗತ ದಿಲೀಪ್ ಈ ಡಿಬೇಟ್ಗೆ. ಸತ್ಯವಾಣಿ ಅವರಿದ್ದರೆ ಆಮ್ ಆದ್ಮಿ ಪಕ್ಷದ ವಕ್ತಾರೆ. ಸ್ವಾಗತ ಸತ್ಯವಾಣಿ ಅವರು ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ CK ಮಹೇಂದ್ರ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಫೈನ್, ಹಿರಿಯ ಪತ್ರಕರ್ತಿದ್ದಾರೆ ಅವರು. ನಾನೀಗ ದಿಲೀಪ್ ಕೇಳ್ಬಿಡ್ತೀನಿ. ದಿಲೀಪ್, ಈಗ ಈ ಥರದ ಕ್ವಶನ್ ನಾನು ಕಾಂಗ್ರೆಸ್ನವರು ಕರೆದಿದ್ದೆ ಈ ಡಿಬೇಟ್ಗೆ. ಕಾಂಗ್ರೆಸ್ನವರು ಕರೆದಿದ್ದೆ. ಕೆಲವೊಂದು ಸಬ್ಜೆಕ್ಟ್ಗಳಿಗೆ BJP ಅವರು ಬರಲ್ಲ, ಕಳಿಸಲ್ಲ ಸರ್, ಅದು ನಮಗೆ ಪಾರ್ಟಿ ಸ್ವಲ್ಪ ವಿರುದ್ಧ ಇದೆ ಅಂತ ನೀವು ಮಾತಾಡ್ತೀರಿ. ಕೆಲವೊಂದು ಸಬ್ಜೆಕ್ಟ್ ನಾವು ಕಾಂಗ್ರೆಸ್ ಅವ್ರು ಕರೆದಾಗ, ಇಲ್ಲ ಸರ್ ಪಾರ್ಟಿ ಸ್ಟ್ಯಾಂಡ್ ಇದು, ಯಾರನ್ನೂ ಕಳಿಸ್ಬೇಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಇಬ್ಬರು ಯಾರೇನು ಕಡಿಮೆ ಇಲ್ಲ ರಾಷ್ಟ್ರೀಯ ಪಕ್ಷಗಳು, ಈ ಎರಡು ರಾಷ್ಟ್ರೀಯ ಪಕ್ಷಗಳ ಕಡೆಯಿಂದ. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಬೇಕಾಗಿತ್ತು ನಿಮ್ಮ ನಿರೀಕ್ಷೆ ಇದ್ದದ್ದು? ಸರ್, ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದವರು ಈ ದೇಶದ ಅನ್ನ ತಿಂದು ಇಲ್ಲಿ ಗಾಳಿ ಸೇವಿಸಿ ಇಲ್ಲಿ ವಾಸ ಮಾಡಿ ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತಂದ್ರೆ ಅವರಿಗೆ ಕಾನೂನಿನಲ್ಲಿ ಅತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಯಾವುದರಲ್ಲಿ? ಕಾನೂನಲ್ಲಿ ಇರ್ತಕ್ಕಂಥ ಏನು ದೇಶ ವಿರೋಧಿ ಕಠಿಣ ಶಿಕ್ಷೆಗಳಿದಾವೋ ಅವನ್ನ ಕೊಡಬೇಕಾಗಿತ್ತು. ಅವ್ರನ್ನ ಗಡಿಪಾರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಈ ದೇಶದಿಂದ. ಯಾಕೆಂತಂದ್ರೆ ಈ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಅವರು ಜೈ ಅಂತಾರೆ ಅಂತಂದ್ರೆ ಅವ್ರನ್ನ ಈ ದೇಶದಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ. ಸರ್, ನಮಗೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯದು ಅಂತ ಹೇಳ್ತಾರೆ ಸರ್. ಈಗ ನಾಸೀರ್ ಹುಸೇನ್ ಅವ್ರ ವಿಚಾರಕ್ಕೆ ಏನಾಯ್ತು ಅಂತ ನೀವೆಲ್ಲ ಗಮನಿಸಿದಿರಿ. ಮೀಡಿಯಾ ಮುಂದೆನೆ ಅವರ ಹಿಂಬಾಲಕರು ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತಾರೆ. ಅವ್ರಿಗೆ ಖುಷಿ ಜಾಸ್ತಿ ಆಗುತ್ತೆ. ನಾಸೀರ್ ಹುಸೇನ್ ಗೆದ್ದುಬಿಟ್ಟಿದ್ದಾರೆ ಅಂತೇಳಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಮೀಡಿಯಾ ವಿರುದ್ಧವಾಗಿ ಎಗರಾಡ್ತಾರೆ ನಾಸೀರ್ ಹುಸೇನ್. ಅದಾದ್ಮೇಲೆ FSL ವರದಿ ಬರುತ್ತೆ ಸರ್. FSL ವರದಿ ಬಂದಾದ್ಮೇಲೆ ಇದೇ ಪ್ರಿಯಾಂಕ ಖರ್ಗೆ ಹೇಳ್ತಾರೆ, ಅದಕ್ಕಿಂತ ಮುಂಚೆ ನಾನು ಪ್ರೈವೇಟ್ ಅಲ್ಲಿ ಮಾಡಿಸ್ಬಿಟ್ಟಿದ್ದೀನಿ, ಅಲ್ಲಿ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಬಂದಿರೋದು ಅಂತ ಹೇಳ್ತಾರೆ. ವ್ಯವಸ್ಥಿತವಾಗಿ ಸರ್ಕಾರದಿಂದ FSL ವರದಿ ಆದ್ಮೇಲೆ ಸ್ವತಃ ಗೃಹ ಸಚಿವರು ಬಂದು ಹೇಳ್ತಾರೆ ಸತ್ಯ ಇದು ಹೇಳಿರೋದು ಅಂತ ಹೇಳಿ. ಸರ್, ಒಂದು ರಿಪೋರ್ಟ್ ಹೇಳುತ್ತೆ ಸರ್, 99 ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದೆ ಸರ್ ನಾಸೀರ್ ಹುಸೇನ್ ಅವರಿಗೆ. ಇದುವರೆಗೂ ಸಹ ಪೊಲೀಸ್ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಅಂದ್ರೆ ಇವರು ಯಾರು ಸರ್, ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ಬಾರಿ ಬಂದಿದೆ ಸರ್. 99 ಬಾರಿ 99 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ಅದ್ರ ಜೊತೆಗೆ ಇವರು ಯಾವಾಗ್ಲೂ ಸಹ ಪಾಕಿಸ್ತಾನದ ಪರವಾಗಿ ಮಾತನಾಡೋರ ಪರ ಯಾಕೆ ನಿಂತ್ಕೋತಾರೆ ಅಂತ ಸರ್ ನೀವು ನೋಡಿದಿರಿ, ತುಂಬಾ ಬಾರಿ ನೋಡಿದಿರಿ. ಈಗ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಅಥವಾ ಕಾಶ್ಮೀರ ಈ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಯಾವ ರೀತಿ ಕಾಶ್ಮೀರದ ಪರ ಮಾತನಾಡಿದ್ರು ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಅವರು ಹೇಳಿದ್ರು ಪಾಕಿಸ್ತಾನದ ಪರ ಯುದ್ಧ ಮಾಡಬಾರ್ದು, ಶಾಂತಿಯಿಂದ ಇರಬೇಕು ಅಂತ ಹೇಳಿದ್ರು. KPCC ಲೀಗಲ್
ಕೆಪಿಸಿಸಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವರ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹಾಕಿದ್ರು, ಗಾಂಧಿಯ ಶಾಂತಿಯ ತಂತ್ರವನ್ನ ಮಂತ್ರವನ್ನ ನೀವು ಪಾಲಿಸಬೇಕು ಅಂತ ಹೇಳಿದ್ರು. ಇದೇ ರಾಬರ್ಟ್ ವಾದ್ರಾ ಹೇಳಿದ್ರು, ಇಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಗಿರೋದು ಇಲ್ಲಿ ಮುಸಲ್ಮಾನರು ಸಮಸ್ಯೆಲಿದ್ದಾರೆ ಭಾರತದಲ್ಲಿ, ಆ ಕಾರಣಕ್ಕೋಸ್ಕರ ಇಲ್ಲಿ ಈ ಭಯೋತ್ಪಾದಕರು ಬಂದು ಭಾರತದ ಮೇಲೆ ಹಿಂದೂಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅರೆ ಇವ್ರು ಯಾಕೆ ಇಷ್ಟೊಂದು ತುಷ್ಟೀಕರಣ ಮಾಡ್ತಿದ್ದಾರೆ? ಅವ್ರು ಮಾತಾಡೋದಿರ್ಲಿ, ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಸರ್ಕಾರ ಅದನ್ನ ಹೇಳ್ರಿ ಫಸ್ಟ್ ಕೇಳಿಸ್ಕೊಳ್ರಿ ಇಲ್ಲಿ ಒಂದು ನಿಮಿಷ. ಅವರು ಪಹಲ್ಗಾಮ್ ಗಂದ್ಬಿಟ್ರು, ಅವರು ಇನ್ಯಾವುದೋ ಪುಲ್ವಾಮಾ ಗಂದ್ಬಿಟ್ರು, ಇವ್ರು ಈ ತರ ಆಪರೇಷನ್ ಸಿಂಧೂರ್ ಬಗ್ಗೆ ಈ ತರ ಮಾತಾಡ್ಬಿಟ್ಟು ನೀವೇನ್ 3 ವರ್ಷಕ್ಕೂ ದಾಳಿಗಳು ಮಾಡ್ಸ್ಕೊಂಡು ಕೂತಿದ್ದೀರಾ? ನೀವು ಹಂಗಾದ್ರೆ ನೋಡ್ಕೊಂಡು ಕೂತಿದ್ದೀರಾ? ನೀವು ಏನ್ ಪನಿಷ್ ಮಾಡ್ಬಿಟ್ರಿ? ನೀವು ನೀವೇನ್ ಪನಿಷ್ ಮಾಡ್ಬಿಟ್ರಿ ಅವ್ರಿಗೆ? ಇವ್ರು ಮಾತಾಡ್ತೀನಿ ನಾನು ಮಾತಾಡ್ತೀನಿ, ಆಮೇಲೆ ಏನ್ ಮಾಡ್ಬಿಟ್ಟಿದ್ದೀರಿ ನೀವು? ಮಾಡ್ಬೋದಾಯ್ತು ಸರ್, ವಿರೋಧ ಅಲ್ಲ ರೀ, ನಿಮ್ ಪಾರ್ಟಿ ಹೇಳ್ರಿ, ರೂಲಿಂಗ್ ಪಾರ್ಟಿ ಕಥೆ ಹೇಳಿ ಫಸ್ಟ್. ನೀವೇನ್ ಮಾಡ್ಬಿಟ್ರಿ? ನಾಲ್ಕು ವರ್ಷಕ್ಕೆ ಸಂತಾಪ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ನಾವು ಪಾಕಿಸ್ತಾನ ಬಿಡಲ್ಲ, ಡೈಲಾಗ್ ಹೊಡ್ಕೊಂಡು ಕಾಲ ಕಳೆಯೋದು ನೀವು. ಸರ್ ನನಗೆ ಅವಕಾಶ ಮಾಡಿಕೊಡ್ಬೇಕು. ನೋಡಿ, 3 ಬಾರಿ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ. ಒಂದು ಉರಿ ಸ್ಟ್ರೈಕ್, ಒಂದು ಪಹಲ್ಗಾಮು, ಇನ್ನೊಂದು ಪುಲ್ವಾಮಾ. 3ಕ್ಕೂ ಸಹ ರಿಟಾಲಿಯೇಷನ್ ಮಾಡಿದೀವಿ. ಒಂದು ಏರ್ ಸ್ಟ್ರೈಕ್ ಮಾಡಿದೀವಿ, ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ. ಸರ್ ಒಂದ್ ನಿಮಿಷ ಸರ್, ಇಂಡಿಯಾ ಯಾವ ಕಾಲದಲ್ಲಿ ರಿಟಾಲಿಯೇಷನ್ ಮಾಡಿದೆ? ಕಾರ್ಗಿಲ್ ರಿಟಾಲಿಯೇಷನ್ ಮಾಡಿಲ್ವೇನ್ರಿ? ಕಾರ್ಗಿಲ್ ರಿಟಾಲಿಯೇಷನ್ ಮಾಡಿಲ್ವಾ? ಎಲ್ಲ ಬಿಜೆಪಿ ಅವಧಿಯಲ್ಲಿ ಆಗಿರೋದು. ಚೈನಾ ರಿಟಾಲಿಯೇಷನ್ ಮಾಡಿಲ್ವಾ? ಪಾಕಿಸ್ತಾನ ರಿಟಾಲಿಯೇಷನ್ ಮಾಡಿಲ್ವಾ? ಬಾಂಗ್ಲಾ ಪೂರ್ವ ಪಾಕಿಸ್ತಾನ ರಿಟಾಲಿಯೇಷನ್ ಮಾಡಿಲ್ವಾ? ಒಂದು ನಿಮಿಷ ನನಗೆ ಅವಕಾಶ ಕೊಡಿ. 2014 ಆಗ್ತಾ ಇರ್ತದೆ ಕಥೆಗಳು. ಸರ್ 2014ರಿಂದ 24ವರೆಗೂ 3 ಅಟ್ಯಾಕ್ಗಳಿಗೂ ನಾವು ರಿಟಾಲಿಯೇಷನ್ ಮಾಡಿದೀವಿ. ಇವರು 2004ರಿಂದ ಆಗ್ಬಿಟ್ರೆ ದೇಶದಲ್ಲಿ ದಾಳಿ ನಡೆಯಲ್ಲ ಅಂತ ಸುಳ್ಳು ಹೇಳಿದವ್ರು ನೀವು. ನೋಟ್ ಬ್ಯಾನ್ ಮಾಡ್ಬಿಟ್ರೆ ಉಗ್ರಗಾಮಿಗಳು ದಾಳಿನ ಆಗಲ್ಲ ದೇಶಕ್ಕೆ ಪೂರ್ತಿ ಸುಳ್ಳು ಹೇಳಿದವ್ರು ನೀವು. ಡೀಟೇಲ್ಸ್ ಕೊಡಿ ಅಂದ್ರೆ ಕೊಟ್ಬಿಡ್ತೀನಿ. 2004ರಿಂದ 2014 ಎಷ್ಟು ಅಟ್ಯಾಕ್ ಆಯ್ತು ಅಂತ ಒಂದೇ ಒಂದು ರಿಟಾಲಿಯೇಷನ್ ಆಗ್ಲಿಲ್ಲ. ಬಾಂಬೆ ಅಟ್ಯಾಕ್ ಆಗಿರ್ಬೋದು, ಮುಂಬೈ ಅಟ್ಯಾಕ್ ಆಗಿರ್ಬೋದು, ಯಾವುದಕ್ಕೂ ರಿಟಾಲಿಯೇಷನ್ ಆಗ್ಲಿಲ್ಲ. ಮಾತಾಡ್ತೀನಿ. ಬಾಂಬೆ ಅಟ್ಯಾಕ್ ಆದ್ಮೇಲೆ ಏನಾಯ್ತು? ಯಾರು ನೇಣಿಗೆ ಹಾಕಿದ್ರು? ಈ ಅಟ್ಯಾಕ್ ಗಳಾದ್ಮೇಲೆ ಕನಿಷ್ಠ ಪಕ್ಷ ಸಾರ್ವಜನಿಕ ಮಾಹಿತಿ ನಾನು ಮಾತಾಡ್ಬೇಕು, ನೀವು ಮಾತಾಡ್ಕೊಡ್ದು. ಈ ಅಟ್ಯಾಕ್ಗಳಾದಾಗ ಒಂದು ಪ್ರೂಫ್ ಕೊಡಿ ಅಂತ ಇವ್ರು ಕೇಳಿಕೊಂಡ್ರು. ನೀವೇನು ಮಾಡಬೇಕಾಗಿತ್ತು? ಪ್ರೂಫ್ ಕೇಳ್ತಾ ಇದ್ದಾರೆ, ಅದಲ್ಲ ನಿಮ್ಗಿದೆ ರೀ ಅಂತ ಮುಖ ಕೊಡ್ದಂಗೆ ಪ್ರೂಫ್ ಇಡಬೇಕಾಗಿತ್ತು. ಒಂದು ಕೇಳಿಸ್ಕೊಳ್ಳಿ, ಅವ್ನು ಯಾರನ್ನು ಸಾಯಿಸ್ತಾ, ಎಷ್ಟು ಜನ ಸಾಯಿಸಿದ್ರು, ಏನ್ರಿ ಕೊಟ್ರಿ ಪ್ರೂಫ್ ದೇಶಕ್ಕೆ? ಸರ್ ಈ ಅಟ್ಯಾಕ್ ಮಾಡಿ ಹೋದ್ರು. ನಿಮ್ಮ ಕ್ರಮದ ಬಗ್ಗೆ ಇವ್ರು ಕೇಳ್ತಾ ಇರೋದ್ರೆ ಹೇಳ್ತಾ ಇರೋದು, ಆಪೋಸಿಷನ್ ಪಾರ್ಟಿ ಕೇಳ್ತಿರೋದಕ್ಕೆ ನೀವು ಅವ್ರಿಗೆ ಸಮಾಧಾನವಂತ ಉತ್ತರ ಕೊಟ್ರ? ಸೈನಿಕರ ಜೊತೆಗೆ ರಾಹುಲ್ ಗಾಂಧಿ ಅವರು ಕಳಿಸ್ಲಿಕ್ಕಾಗಲ್ಲ ಸರ್. ಹೌದು ಅಲ್ವಾ? ನಿಜ, ಕರೆಕ್ಟ್. ನಾನು ಕೇಳ್ತಿರೋದೇನು ಗೊತ್ತಾ? ಈ ದೇಶದ ವಿಚಾರಣೆಗಳನ್ನು ಒಳಪಡಿಸ್ತಾರೆ ಇಟ್ಕೊಂಡು ಬಂದು ನೀವು ವಿಚಾರಣೆಗೆ ಒಳಪಡಿಸಿದ್ರೆ ಈ ದೇಶ. ಸರ್ ನೋಡಿ, ಈ ದೇಶದ ಗೃಹ ಸಚಿವರು ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಿಡಿಸಿ ಬಂದು ಕೊಟ್ಟಿದ್ದಾರೆ. ಸಾಕ್ಷಿ ಬೇಕು. ಇದು ನನ್ನ ಮಾತಲ್ಲ ರೀ, ಇದು ಪ್ರತಿಪಕ್ಷದವ್ರ ಮಾತು. ಅವ್ರು ಕೇಳ್ತಾ ಇದ್ದಾರಲ್ಲ, ಇದು ಉತ್ತರ. ಯಾವತ್ತು ಬಂದ್ರು ಒಂದು ಡಿಬೇಟ್ಗೆ ಕಾಂಗ್ರೆಸ್ನವ್ರು ಬರಲ್ಲ, ಒಂದು ಡಿಬೇಟ್ಗೆ ಅವ್ರು ಯಾಮಾರಿಸ್ತಾರೆ, ಒಂದು ಡಿಬೇಟ್ ನೀವು ಜನಗಳಿಗೆ ಉತ್ತರ ಕೊಡಕ್ಕೆ ಎದುರ್ಕತಿರಲ್ರಿ ನೀವು ಎರಡೂ ಪಾರ್ಟಿಯವರು. ಅಟ್ಯಾಕ್ ಮಾಡ್ತಕ್ಕಂಥದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ಕಾಂಗ್ರೆಸ್ನವರು. ಅದಕ್ಕಿಂತ ಈ ಅಟ್ಯಾಕ್ ಸಾಕ್ಷಿ ಎಲ್ಲ ಕೇಳ್ತಾ ಇರೋದು. ಅಟ್ಯಾಕ್ ಸಾಕ್ಷಿ ಅಲ್ಲ ರೀ, ಅವ್ರನ್ನ ಏನ್ ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳ್ತಿರೋದು ಇಲ್ಲಿ. ಅಟ್ಯಾಕ್ ಸಾಕ್ಷಿ ಎಲ್ಲ ಕೇಳ್ತಿರೋದು. ಏನ್ ಮಾಡಿದ್ರಿ ಅವ್ರನ್ನ? ಪುಲ್ವಾಮಾ ಏನ್ ಮಾಡಿದ್ರಿ? 19 ಜನ ಇದ್ದಾರೆ, 19 ಜನದ ಮೇಲೆ ಚಾರ್ಜ್ ಶೀಟ್ ಆಗಿರೋದು. NIA ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ. ತಂದು ಕೊಡ್ಲಾ ನಿಮ್ಗೆ ಅದನ್ನ? 19 ಜನ ಎಲ್ಲೋದ್ರು ಹೇಳಿ ನೋಡೋಣ. ಸರಿ, ಯಾವುದೇ ಕಾರಣಕ್ಕೂ ದೇಶ ವಿರೋಧಿಗಳನ್ನ ಬಿಡ್ತಕ್ಕಂಥ ಮಾತೇ ಇಲ್ಲ. ದಿಲೀಪ್ ಇರಿ, ಒಂದು ನಿಮಿಷ ಇರಿ, ಸಮಾಧಾನ ಮಾಡ್ಕೊಳ್ಳಿ ನೀವು. ಈಗ ಮೊನ್ನೆ ಆಯ್ತು ದಾಳಿ. ಆ ದಾಳಿ ಆದಾಗ ಯಾರು ದಾಳಿ ಮಾಡಿದ್ರು, ಯಾರು ಸಾಯಿಸಿದ್ರು, ಹೆಂಗೆ ಬಂದರು, ಎಲ್ಲಿ ಹಿಡ್ದಾಕಿದ್ರಿ ಅವ್ರನ್ನ, ಎಲ್ಲಿ ಹೊಡೆದಾಕಿದ್ರಿ, ಏನನ್ನ ನೆಟ್ಟಿಗೆ ಮಾತಾಡಿದ್ರೇನ್ರಿ ನೀವು? ಸಾಯಿಸ್ಬಿಟ್ಟು ಕಾರ್ಯಾಚರಣೆಯಲ್ಲಿ ಹತರಾದರು, ಮುಗಿದೋಯ್ತು, ಅಲ್ಲಿಗೆ ಅದು ನಾವು ನಂಬ್ಕೋಬೇಕು. ಓಕೆನಾ? ಫೈನ್. ಮೇಡಮ್ ಸತ್ಯವಾಣಿ ಮೇಡಮ್, ನಂದು ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇಡಮ್, ಈಗ ಪರಮೇಶ್ವರ್ ಅವರು ಹೇಳ್ತಾರೆ, ಏನು ಸ್ವಾಮಿ ನಾವು ನ್ಯಾಯಾಂಗದ ಸುಪರ್ದಿಗೆ ಅವ್ರು ಕೊಟ್ಬಿಟ್ಟಿದ್ದೀವಿ, ನಾನು ನ್ಯಾಯಾಂಗದ ಮೇಲೆ ಫೋರ್ಸ್ ಮಾಡೋಕ್ಕಾಗಲ್ಲ, ನೀನು ವಿಚಾರಣೆ ಮುಗಿಸ್ಬಿಡು, ಇದೀ ಥರ ಮಾಡು, ಆ ಥರ ಮಾಡು ಅಂಥೇಳಿ. ಇದ್ರ ಆಚೆಗೆ ಇವ್ರು ಏನಾದ್ರು ತುಷ್ಟೀಕರಣ ಮಾಡ್ತಾ ಇದ್ದಾರಾ ಮುಸ್ಲಿಮ್ಸ್ ಅಂದರೆ? ಈಗ ನಾಜೀರು, ಈಗ ದಿಲೀಪ್ ಹೇಳ್ತಾ ಇದ್ರು, ಎಷ್ಟು 106 ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ನಾಜೀರ್ ಅನ್ನೋ ಮನುಷ್ಯ ಬರಲ್ಲ, ನಾಜೀರ್ ಕಡೆಯವರು ಬರಲ್ಲ ಅಂಥೇಳಿ. ಅವತ್ತಿಗೆ ಮಾಧ್ಯಮದ ಮೇಲೆ ಕಿಡಿಕಾರದವ್ರು ಮೇಡಮ್ ಈ ಕಾಂಗ್ರೆಸ್ನವರು. ಏನಂತ? ರೀ ನಾಜೀರ್ ಹುಸೇನ್ ಜಿಂದಾಬಾದ್ ಅಂದಿರೋದು, ನೀವೆಲ್ಲ ಪಾಕಿಸ್ತಾನ ಅಂತ ಹೊಡೆದ್ಬಿಟ್ಟಿದ್ದೀರಿ ಅಂತೇಳಿ. ಒಂದಲ್ಲ ಅಂತ 50 ಸಲ ನಮ್ಮ ಕಿವಿಲಿ ಕೇಳಿದ್ದೀವಿ ಮೇಡಮ್ ಅದನ್ನು. ಒಂದು ಸಲ ಅಲ್ಲ, 50 ಸಲ. ಇಡೀ ನಾಜೀರ್ ಹುಸೇನ್ ಪಟಾಲಮ್ಮು, ಯಾರು ಈ ನಾಜೀರುದ್ದೀನ್ ಇದ್ದಾರಲ್ಲ ಇವರು, ಇಡೀ ಪಟಾಲಮ್ ಹೇಳ್ಬಿಟ್ರು ಆ ಥರದ್ದು ಹೇಳೇ ಇಲ್ಲ ಅಂತ. ಆಮೇಲೆ ಅದು ಬಂತಲ್ಲ, ರಿಪೋರ್ಟ್ ಬಂದ ಮೇಲೆ ಗಪ್ಚುಪ್ಪು, ಎಂಟೈರ್ ಗವರ್ಮೆಂಟ್ ಗಪ್ಚುಪ್ ಅವ್ರ ವಿಚಾರದಲ್ಲಿ. ಇದು ಫೇವರಿಸಮ್ ಅಲ್ವಾ ಇದು? ಖಂಡಿತ
ಖಂಡಿತ. ಈಗ ಇದು ದೇಶದ್ರೋಹ. ಯಾರೇ ಆಗಲಿ ಪಾಕಿಸ್ತಾನ ಜಿಂದಾಬಾದ್, ಬಾಂಗ್ಲಾದೇಶ ಜಿಂದಾಬಾದ್ ಅಂದವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಲೇಬೇಕು. ನಮ್ಮ ದೇಶದ ಅನ್ನ ನೀರು ತಿನ್ಕೊಂಡು ನಮ್ಮ ದೇಶದಲ್ಲೇ ಬಂದು ನಮ್ಮ ದೇಶದ ಬಗ್ಗೆ ಅವರಿಗೆ ಭಯ ಭಕ್ತಿನೇ ಇಲ್ಲಂಗಾಗಿದೆ. ಅದಕ್ಕೆ ಕಾರಣ ಯಾರು ಅಂತ ನೋಡಬೇಕಾಗುತ್ತೆ. ಎರಡೂ ಪಕ್ಷಗಳು, ಆಡಳಿತ ಪಕ್ಷ ವಿರೋಧ ಪಕ್ಷ, ಎರಡೂ ಸಕಾರಾತ್ಮಕವಾಗಿ ಕೆಲಸ ಮಾಡಿ ಅವ್ರು ವಿರೋಧ ಪಕ್ಷವಾಗಿ ಪಕ್ಕಾ ಕೆಲಸ ಮಾಡಿದರೆ ಅವ್ರಿಗಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ಆಮೇಲೆ ಏನಾಗಿದೆ, ಬಾಂಗ್ಲಾದೇಶದವರು ಹಾಗೆ ಹೇಳ್ತಾರೆ, ಬಂದು ಜಿಂದಾಬಾದ್ ಅಂತ ಹೇಳ್ತಾರೆ, ಏನು ಕೇಳ್ತಾ ಇಲ್ಲ. ಇದೇ ವಿದೇಶದಲ್ಲಿ ಇದೇ ತರ ಮಾಡಿದ್ರೆ, ಅದೇ ನಾವು ಯಾವ್ದಾದ್ರು ಅರಬ್ ಕಂಟ್ರೀಸ್ ಅಲ್ಲಿ ಒಂದು ತಪ್ಪು ಮಾಡಿದ್ರೆ ಅಲ್ಲೇ ರಸ್ತೆನಲ್ಲೇ ಕಲ್ಲು ತಗೊಂಡು ಹೊಡಿತಾರೆ, ನಾಲ್ಗೆ ಕತ್ತರಿಸಿ ನೇತಾಕ್ತಾರೆ. ಆ ಥರ ಕಠಿಣ ಕಾನೂನು ಬರಬೇಕಾಗಿತ್ತು, ಭಯ ಪಡಿಸ್ಬೇಕಾಗಿತ್ತು. ಇವ್ರದ್ದು ಡಬಲ್ ಇಂಜನ್ ಸರ್ಕಾರ ಅಂತಿದ್ದಾಗ ಆ ಟೈಮಲ್ಲಿ ಆಗಿಲ್ಲ, ಈ ಟೈಮಲ್ಲಿ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಹೇಳಬೇಕಾಗತ್ತೆ. ನೆಕ್ಸ್ಟ್ ಇವರು ಬಿಜೆಪಿಯವರು ಏನು ಮಾಡಿದ್ದಾರೆ ಅಂದರೆ, ಈ ಕಾನೂನನ್ನ ಸದನದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು. ಫಾಸ್ಟ್ ಟ್ರ್ಯಾಕ್ ತಗೊಳ್ಳಿ, ಸದನದಲ್ಲಿ ಕ್ವಶನ್ ಮಾಡಬೇಕಾಗಿತ್ತು. ಯಾಕೆ ಫಾಸ್ಟ್ ಟ್ರ್ಯಾಕ್ ತಗೊಂತ ಇಲ್ಲ? ಲಾಯರ್ಸ್ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? ಇವ್ರು ಬರೀ ಕ್ವಶನ್ ಕೇಳೋದ್ರಲ್ಲೇ ಅಲ್ಲಿಗೆ ನಿಂತು ಹೋಗ್ತಾ ಇದೆ. ಆಡಳಿತ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಸಕಾರಾತ್ಮಕ ಕೇಳಿ ಸರ್, ನೀವು ಕೇಳಿದ ತಕ್ಷಣ ಆಗಲ್ಲ ಸರ್, ಈಗ ಕೇಳಿದ ತಕ್ಷಣ ಆಗಲ್ಲ. ನಾವು ಸಾಮಾಜಿಕ ಕಾರ್ಯಕರ್ತೆಯಾಗಿ ನಾವು 10 ಸಲ ಹೋಗ್ತಾ ಇರ್ತೀವಿ. ಒಂದ್ಸಲ ಕೇಳಿದ ತಕ್ಷಣ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗಲ್ಲ. ಅತ್ಯಂತ ಕಠಿಣವಾಗಿ ಅವ್ರು ಫಾಲೋ ಅಪ್ ಮಾಡಬೇಕಾಗುತ್ತೆ. ನಂದೊಂದು ಪಾಯಿಂಟ್ ಇದೆ ಸರ್. ಈಗ ಇವ್ರು ನಾವು ಕೇಳಿದ್ದೀವಿ, ಇವ್ರಿಗೆ ಮಾತಾಡಲ್ಲ ಅಂತ ಹೇಳಿದ್ರು. ಸರ್ಕಾರ ಇಂಥ ವಿಚಾರಗಳಲ್ಲಿ ಅವ್ರಿಗೊಂದು ಹಿತಾಸಕ್ತಿ ವಿಚಾರ ಇರುತ್ತಾ, ಫೇವರಿಸಮ್ ಇರುತ್ತಾ, ಇದರಲ್ಲಿ ಒಂದು ತುಷ್ಟೀಕರಣ ಮಾಡಬೇಕು ಅಂತ ಸರ್ಕಾರದ ಮಂಡಳಿ ಇರುತ್ತಾ? ಫಾರ್ ಎಕ್ಸಾಂಪಲ್ ಸರ್, ನಮ್ಮ ನಡುವಿನ 2-3 ಕೇಸ್ ಬಗ್ಗೆ ನಾನು ಚಿಕ್ಕದ ಪ್ರಸ್ತಾಪ ಮಾಡಿಬಿಡ್ತೀನಿ. ರೇಣುಕಾಸ್ವಾಮಿ ಮರ್ಡರ್ ಕೇಸು, ಸರ್ಕಾರದ ನಡೆ, ಸರ್ಕಾರದ ವೇಗ, ಪಾಯಿಂಟ್ 1. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಪ್ರಜ್ವಲ್ ರೇವಣ್ಣ ಕೇಸ್, ಸರ್ಕಾರದ ನಡೆ, ಸರ್ಕಾರದ ತನಿಖೆ, SIT ಹಿಡ್ಕೊಂಡ್ಬಂದಿದ್ದು, ಜರ್ಮನಿಲಿ ಇದ್ದವನ್ನ ಕರ್ಕೊಂಡು ಬಂದಿದ್ದು, ಕೂರಿಸಿದ್ದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಯಾರು ನಾಜೀರ್ ಹುಸೇನ್, ಯಾರು ರಾಜ್ಯಸಭಾ ಮೆಂಬರ್ ಅಂತೀಯಪ್ಪ, ಈ ನಾಜೀರ್ ಹುಸೇನ್ ಕಡೆಯವ್ರು ಬಂದ್ಬಿಟ್ಟು ಆತ ಘೋಷಣೆಗೆ ಹೋಗಿದ್ದಾರೆ ವಿಧಾನಸೌಧದಲ್ಲಿ. ಏನು ಮಾಡ್ತು ನಮ್ಮ ಸರ್ಕಾರ ಅಂದರೆ, ಒಬ್ರಿಗೊಂದು ಆಗಲ್ವಾ? ಈಗ ಎಲ್ಲರೂ ಕೂರಿಸಿಲ್ವಾ? ಪ್ರಜ್ವಲ್ ರೇವಣ್ಣ, ದರ್ಶನ್ ಎಲ್ಲ ಇಲ್ವಾ ಇವಾಗ ಜೈಲಲ್ಲಿ? ಈ ಗ್ಯಾಂಗ್, ನಾಜೀರ್ ಹುಸೇನ್ ಗ್ಯಾಂಗ್ ಏನು ಸ್ಪೆಷಲ್ ಇದರಲ್ಲಿ? ಈ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರು ಏನು ಸ್ಪೆಷಲ್ಲು? ಇದೇ ಘಟನೆಗೆ ಸಂಬಂಧಪಟ್ಟಂತೆ ಒಂದು ನೆನಪು ಮಾಡ್ಕೋಬೇಕು. ಸದನದಲ್ಲಿ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದ್ರು. ಅವರು ಬಹಳ ಕೆಟ್ಟ ಭಾಷೆನಲ್ಲಿ ಬಳಕೆ ಮಾಡಿದ್ರು ದೇಶದ್ರೋಹಿಗಳ ವಿರುದ್ಧ. ಆ ಟೈಮಲ್ಲಿ MB ಪಾಟೀಲ್ ಅಡ್ಡ ಬಂದು, ನೀವು ಅಸಂಸದೀಯವಾಗಿ ಮಾತಾಡ್ತಿದ್ದೀರಿ, ಇದು ಸದನಕ್ಕೆ ಧಕ್ಕೆ ಬರುತ್ತೆ, ಇಂಥ ಪದಗಳ ಬಳಕೆ ಮಾಡಬಾರ್ದು ಅಂತ ಅಡ್ಡ ಮಾಡಿದ್ರು. ಆಗ UT ಖಾದರ್ ಅವರು ಸ್ಪೀಕರ್ ಹೇಳಿದ್ರು, ನೀವು ದೇಶದ್ರೋಹಿಗಳನ್ನ ಯಾವ ಮಾತಿನಲ್ಲಿ ಬೇಕಾದರೂ ಬೈರಿ, ನಾನು ಅಲೋ ಮಾಡ್ತೀನಿ ಸ್ಪೀಕರ್ ಆಗಿ, ನೀವು ಬೈಬಹುದು. ಈ ದೇಶಕ್ಕೆ ವಿರುದ್ಧವಾಗಿ ಮಾತನಾಡೋರು, ಬೇರೆ ದೇಶವನ್ನ ಹೊಗಳುವಂತ ಯಾರೇ ಆದ್ರೂ ಸರಿ ನೀವು ಖಂಡಿಸ್ಬೋದು, ಯಾವುದೇ ಭಾಷೆನಲ್ಲಿ ಖಂಡಿಸ್ಬೋದು ಅಂತ ಹೇಳಿ UT ಖಾದರ್ ಅವರು ಸದನದಲ್ಲಿ ಅಲೋ ಮಾಡಿದ್ದು ಎಲ್ರಿಗೂ ನೆನಪಿದೆ ಅಂತ ಅನ್ಕೋತೀನಿ ನಾನು. ಇದು UT ಖಾದರ್ ಅಂತಾನೆ ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತಮ್ಗೆ ಅರ್ಥವಾಗಿರುತ್ತೆ ಅಂತ ಅನ್ಕೋತೀನಿ. ಸರ್ಕಾರದ ತುಷ್ಟೀಕರಣ, ಮುಸ್ಲಿಮರು, ಅಲ್ಪಸಂಖ್ಯಾತರ ಪರವಾಗಿ ಕಾಂಗ್ರೆಸ್ ನಡ್ಕೊಳ್ಳುತ್ತೆ ಅನ್ನೋದು ಹೊಸ ವಿಚಾರ ಏನಲ್ಲ. ರಾಜಕಾರಣದ ಮಾತನ್ನ ದಿಲೀಪ್ ಅವರು ರಾಜಕಾರಣದ ಮಾತನ್ನ ಆಡ್ತಾರೆ. ಆದ್ರೆ ಇಲ್ಲಿ ನೀವು ಚಾರ್ಜ್ ಶೀಟ್ ಹೆಂಗಾಗ್ತೀರಿ, ಹೆಂಗೆ ಕೇಸ್ನ ಫೈಲ್ ಮಾಡ್ತೀರಿ, ಹೆಂಗ್ ತನಿಖೆ ನಡೆಸ್ತೀರಿ ಅನ್ನೋದ್ರ ಮೇಲೇನೆ ನ್ಯಾಯಾಲಯದ ತೀರ್ಮಾನಗಳು ಮತ್ತು ನ್ಯಾಯಾಲಯದ ಇದು ತುರ್ತು ಅಗತ್ಯಗಳು ಬರ್ತವೆ. ನೀವು ಪೊಲೀಸಿಂಗ್ ಹೆಂಗ್ ನಡೆಯುತ್ತೆ ಅಂತ ಹಿಂಗೆ ನೀವು ನಡೆಸ್ಕೊಂಡು ಚಾರ್ಜ್ ಶೀಟ್ ಹಾಕೋದು ಲೇಟ್ ಮಾಡಿದ್ರೆ, ವರ್ಷಗಟ್ಟಲೆ ನಡ್ಕೊಂಡು ಹೋದ್ರೆ ಸರ್ಕಾರಕ್ಕೆ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಕೋರ್ಟ್ ಕೂಡ ಅದನ್ನ ಗಂಭೀರವಾಗಿ ತಗೊಳ್ಳಲ್ಲ. ನೀವೇನಿಗೆ ಪ್ರಸ್ತಾಪ ಮಾಡಿದ್ರಲ್ಲ, ಪ್ರಜ್ವಲ್ದಾಗ್ಬೋದು, ದರ್ಶನ್ ಅವ್ರದ್ದಾಗ್ಬೋದು, ಈ ತರದ ಅವರು ಕೂಡ ಸೀರಿಯಸ್ ತಗೊಳ್ಳಲ್ಲ. ಪ್ರಜ್ವಲ್ ವಿಷಯದಲ್ಲಿ, ದರ್ಶನ್ ವಿಷಯದಲ್ಲಿ ಸರ್ಕಾರ ಕಾಳಜಿ ವಹಿಸಿದ್ದ ಕಾರಣಕ್ಕಾಗಿ ಮಾತ್ರ ಬೇಗ ಶಿಕ್ಷೆ ಹಂತಕ್ಕೆ ಹೋಗಕ್ಕಾಗಿದ್ದು. ಈ ಹಂತದಲ್ಲೂ ಅಷ್ಟೇನೆ, ಯಾವುದೇ ಸರ್ಕಾರ, ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾವುದೇ ಸರ್ಕಾರ ಅಥವಾ ಅವರ ಅಡಿನಲ್ಲಿ ಕೆಲಸ ಮಾಡುವಂತ ಪೊಲೀಸ್ ವ್ಯವಸ್ಥೆ, ಅದನ್ನ ನಾವು ಗಂಭೀರವಾಗಿ ತಗೋಬೇಕಾಯ್ತು ಇಂತಹ ವಿಚಾರ ಬಂದಾಗ. ಆಗ ಬೇರೆಯವ್ರಿಗೆ ಈ ತರದ ಅವಕಾಶಗಳು ಸಿಗ್ತಾ ಇರಲಿಲ್ಲ, ಬೇರೆಯವ್ರು ಧೈರ್ಯ ಮಾಡ್ತಾ ಇರಲಿಲ್ಲ ಕೆಲಸ ಮಾಡಕ್ಕೆ ಅಂತ ಅನಿಸ್ತದೆ. ಕೇಸ್ ಸ್ಟೇಟಸ್ಗಳ ಬಗ್ಗೆ ನಾವು ಚೆಕ್ ಮಾಡಿಕೊಂಡಾಗ ಏನಾಗಿದೆ ಕೇಸ್ ಸ್ಟೇಟಸ್ಗಳು ಅಂತ ನಾವು ನೋಡಬೇಕಾದಂಥ ಸಮಯ ಇದು. ನೋಡಿ, ಈ ಕೇಸ್ಗಳು ಸುಮಾರು 17 ಕೇಸ್ಗಳಿದೆ ಅಂತ ವರದಿ ಬಂತು. ಈ ಪಾಕಿಸ್ತಾನ ಜಿಂದಾಬಾದು, ಬಾಂಗ್ಲಾ, ಅದು ಇದು ಎಲ್ಲ ಮಾತಾಡಿರ್ತಲ್ಲ, ದೇಶ ವಿರೋಧಿ ಘೋಷಣೆಗಳ ರೀತಿ ಕನ್ಸಿಡರ್ ಆಗುತ್ತಿವೆಲ್ಲವೂ ಕೂಡ. ಒಂದು ನಮ್ಮ ಶತ್ರು ದೇಶಗಳನ್ನು ಯಾರಾದರೂ ವಿಪರೀತವಾಗಿ ಹೊಗಳ್ತಾ ಇದ್ದಾರೆ, ಅರಸ್ತಾ ಇದ್ದಾರೆ ಅಂದರೆ ಇಲ್ಲಿ ಇರಬಾರ್ದು. ಅವ್ರಿಗೆ ಯಾವ ದೇಶ ಇಷ್ಟ ಆಗುತ್ತೋ ಅಲ್ಲಿ ಇರಬೇಕಲ್ವೇ? ಈ ದೇಶ ಎಷ್ಟೊಂದು ಜನಕ್ಕೆ ಅನ್ನ ಹಾಕ್ತಿದೆ, ಆಶ್ರಯ ಕೊಟ್ಟಿದೆ, ವಿದ್ಯೆ ಕಲಿಸ್ತಾ ಇದೆ, ಊಟ ಹಾಕಿದೆ, ಎಲ್ಲ ನಿಜ ಇದ್ದಾಗ ನಮ್ಮ ದೇಶದ ಮೇಲೆ ಪ್ರೀತಿ ರಕ್ತಗತವಾಗಿ ಸಹಜವಾಗಿ ಬಂದಿರಬೇಕು ನಮಗೆ. ನೋಡಿ, 2023ರಿಂದ ಈಚೆಗೆ ಆಗಿರ್ತಕ್ಕಂಥ ಪ್ರಕರಣಗಳ ಕಥೆ ಕೇಳಿದಾಗ, ಸೊ ಇಲ್ಲಿ ಏನಾಗುತ್ತೆ, ಕೇಸ್ ಸ್ಟೇಟಸ್ ನಾವು ಚೆಕ್ ಮಾಡಿಕೊಂಡಾಗ ಒಂದು 17 ಕೇಸ್ಗಳಂತ ಇದೆ.
ಸೊ ಒಂದು ನಾಜೀರ್ ಹುಸೇನ್ ರಾಜ್ಯಸಭಾ ಗೆಲುವಾಗುತ್ತೆ 2024 ಫೆಬ್ರವರಿಯಲ್ಲಿ. ವಿಧಾನಸೌಧದಲ್ಲಿ ಮೆರವಣಿಗೆ ಮಾಡಬೇಕಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೇಳಿಬರುತ್ತವಾಗ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಧ್ವನಿ ಪರೀಕ್ಷೆ ಮೂಲಕ ಅರೆಸ್ಟ್ ಮಾಡಲಾಗುತ್ತೆ. 3 ಜೈಲಿಗೂ ಹಾಕಿದ್ರು ಕೆಲವರನ್ನು. ಆ ನಂತರ ಜಾಮೀನು ಸಿಕ್ಕುತ್ತೆ. ತನಿಖೆ ಒಂದು ಕಡೆ ಪ್ರಗತಿಯಲ್ಲಿ ಇದೆ ಆ ಒಂದು ವಿಚಾರದಲ್ಲಿ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಬಂತು. ಆ ನಂತರದಲ್ಲಿ 2025ರಲ್ಲಿ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಬಂತಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಕೆಲವನ್ನ ಅರೆಸ್ಟ್ ಮಾಡಿದ್ರು, ಕೆಲವರಿಗೆ ಬೇಲ್ ಸಿಕ್ಕಿದೆ. ನ್ಯಾಯಾಲಯದ ತೀರ್ಪು ಏನು ಹೇಳುತ್ತೆ ಅಂದರೆ ಪಾಕಿಸ್ತಾನ ಪರ ಘೋಷಣೆಗೆ ಹೋಗೋದು ದೇಶದ್ರೋಹ ಅಂತ ಕರೆಸಿಕೊಳ್ಳುವುದಿಲ್ಲ. ಇದು ನ್ಯಾಯಾಲಯದ ತೀರ್ಪಿದು. ನ್ಯಾಯಾಲಯ ಹೇಳುವುದು ಆ ದೇಶದ ಪರ ಘೋಷಣೆಗೆ ಹೋಗಿಬಿಟ್ರು ಅಂದ ತಕ್ಷಣ ಇದು ನಮ್ಮ ದೇಶಕ್ಕೆ ಏನೋ ದ್ರೋಹ ಮಾಡಿದರೆ ಅಂತ ಅದು ಕನ್ಸಿಡರ್ ಆಗಲ್ಲ. ಹಿಮಾಚಲ ಪ್ರದೇಶ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟೇ ಅಭಿಪ್ರಾಯ ವ್ಯಕ್ತಪಡಿಸಿರೋದು ದೇಶದ ವಿರುದ್ಧ ದ್ವೇಷ ಪ್ರಚೋದನೆ ಮಾಡದ ಹೊರತು, ನಮ್ಮ ದೇಶದ ವಿರುದ್ಧವಾಗಿ ಏನು ಪಿತೂರಿ ಮಾಡದ ಪ್ರಚೋದನೆ ಮಾಡದ ಹೊರತು ಅದು ದೇಶ ವಿರೋಧಿಯಿಂದ ಕರೆಸ್ಕೊಳ್ಳಲ್ಲ ಅಂತ ದೇಶದ 2 ಪ್ರಮುಖ ಕೋರ್ಟ್ಗಳು ಒಂದು ಕಡೆ ಹೇಳಿದೆ. ಮಧ್ಯಪ್ರದೇಶ ಹೈಕೋರ್ಟ್ ಹೇಳುತ್ತೆ ಪಾಕಿಸ್ತಾನದ ಪರವಾಗಿ ಘೋಷಣೆಗೆ ಹೋಗಿದ್ದವನಿಗೆ ಬುದ್ಧಿ ಕಲಿಸಿದೆ. ತಿಂಗಳಿಗೆ 2 ಬಾರಿ ರಾಷ್ಟ್ರ ಧ್ವಜಕ್ಕೆ ಯಾರು ಪಾಕಿಸ್ತಾನಕ್ಕೆ ಜೈಂದಿದ್ನಲ್ಲ ಅವನ್ನ ಕರ್ಕೊಂಡು ಬಂದು ರಾಷ್ಟ್ರ ಧ್ವಜದ ಮುಂದೆ 21 ಬಾರಿ ಸಲಾಮಡಿ ನೀನು ಅಂತ ಅವ್ರಿಗೊಂದು ಶಿಕ್ಷೆ ಕೊಟ್ಟಿರೋದು. ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಕು ಅಂತ ಕೂಡ ಷರತ್ತಿನ ಮೇಲೆ ಜಾಮೀನು ಕೊಟ್ಟಿರೋದು. ಇನ್ನೊಂದು ಕಡೆ ನಮ್ದು ಇಲ್ಲಿ ಪಾಯಿಂಟ್ ಏನಿದೆ ಅಂದರೆ ಘೋಷಣೆ, ಈ ಥರದ ಘೋಷಣೆ ಕೇಸ್ಗಳ ಕಥೆ ಏನಾಯಿತು ಅಂತ ನೋಡಿದ್ರೆ 17 ಕೇಸ್ ದಾಖಲಾಗುತ್ತೆ. ಈಗಾಗಲೇ 5 ಪ್ರಕರಣಗಳಲ್ಲಿ ಬಿ ಮತ್ತು ಸಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಬಿ ರಿಪೋರ್ಟ್ ತನಿಖೆ ಮಾಡಿರ್ತಾರೆ, ಆ ಥರ ನಮಗೇನು ಕಂಡು ಬಂದಿಲ್ಲ. ಇದರಲ್ಲಿ ಇವರೇನು ಆರೋಪ ಮಾಡ್ತಾ ಇದ್ದಾರಲ್ಲ ಆ ಥರದ್ದೇನು ಘೋಷಣೆ ನಮಗೆ ಕೇಳಿಸಿಲ್ಲ. ಇದು ಬಿ ರಿಪೋರ್ಟ್ ಕೇಸು, ಸಿ ರಿಪೋರ್ಟ್ ಕೇಸು ಅಂತ 5 ಕೇಸ್ ಮಾಡಿದ್ರೆ ಔಟ್ ಆಫ್ 17ನಲ್ಲಿ 7 ಪ್ರಕರಣಗಳು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲೇ ಇವೆ. ವಿಚಾರಣೆ ಮುಂದುವರಿತಾ ಇದೆ. ತನಿಖೆ ಒಂದು ಕಡೆ ನಡೀತಾ ಇದೆ, ವಿಚಾರಣೆ ಕೂಡ 7 ಕೇಸ್ಗಳು ಮುಂದುವರಿತಾ ಇದೆ. ಈಗ ದಾಖಲಾಗಿರುವ 17 ಕೇಸ್ಗಳ ಪೈಕಿ ಯಾವುದರಲ್ಲೂ ಶಿಕ್ಷೆ ಆಗಿಲ್ಲ. ಇವನಿಗೇನೋ ಪನಿಷ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಸಲಾ ಮಾಡಿಸ್ತಾ ಇದ್ದಾರೆ, ಧ್ವಜಕ್ಕೆ ಸಲಾ ಮಾಡಿ ಅಂತ ಹೇಳಿದ್ರು. ಇದೆಲ್ಲ ಏನೂ ನಡೆದಿಲ್ಲ ಇಲ್ಲಿವರೆಗೂ. 2023ರಿಂದ ಈಚೆಗೆ ದಾಖಲಾದ ಪ್ರಕರಣಗಳ ಬಗ್ಗೆ ಗೃಹ ಇಲಾಖೆಯ ಮಾಹಿತಿ ಇದು. ಇದೀಗ ದಿಲೀಪ್ ಈ ವಿಚಾರದಲ್ಲಿ ಸ್ಟ್ರೈಟ್ ಅವೇ ನೀವು ಕನ್ಕ್ಲೂಷನ್ ಬರಬಹುದಾಗುತ್ತೆ. ಒಂದು ಕೇಸ್ ಅಂದರೆ 20 ವರ್ಷದ ನಡೆಯೋ ಕೇಸು ನೋಡಿದ್ದೀವಿ ನಾವು, 25 ವರ್ಷದ್ದು ನೋಡಿದ್ದೀವಿ, 10 ವರ್ಷದ್ದು ನೋಡಿದ್ದೀವಿ, 5 ವರ್ಷದ್ದು ನೋಡಿದ್ದೀವಿ. ಇನ್ಸ್ಟೆಂಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಒಂದು ಅವಧಿ ನಿಗದಿಪಡಿಸಿ ವಿಚಾರಣೆ ಮಾಡಿದಾಗ 1 ವರ್ಷವೋ 2 ವರ್ಷ, ಎಕ್ಸಾಂಪಲ್ ಪ್ರಜ್ವಲ್ ಕೇಸು ಶೀಘ್ರಗತಿ ನ್ಯಾಯಾಲಯದಲ್ಲಿ ಅದೆಲ್ಲ ಬಗೆಹರಿದಿದೆ. ನಿಮ್ಮ ಡಿಮ್ಯಾಂಡ್ ಏನು? ಈಗ BJP ಅವ್ರು ಹೇಳ್ದಂಗೆ, BJP ಅವ್ರು ಬರ್ಕೊಟ್ಟಂಗೆ ನ್ಯಾಯಾಧೀಶರು ಅಲ್ಲಿ ತೀರ್ಪುಗಳು ಓದಬೇಕಲ್ಲಿ. ನೀವು ಹೇಳ್ಬಿಟ್ಟಿದ್ದೀರಾ, ನೀವು ಹೇಳ್ದಂಗೆ ಅವ್ರು ಕೇಳಬೇಕು ಅಂತನಾ? ಸರ್ ನೋಡಿ, ಮತ್ತೆ ಇಲ್ಲ ನೋಡಿ, ಕಾನೂನು ಏನು ಹೇಳುತ್ತೆ, ಭಾರತ ನ್ಯಾಯ ಸಂಹಿತೆ BNS ಪ್ರಕಾರ ಸೆಕ್ಷನ್ 152 ದೇಶದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುಗುವಂತಹ ಕೃತ್ಯಗಳಿಗೆ ಘೋಷಣೆಗಳು ಅಥವಾ ಭಾಷಣದ ಮೂಲಕ ಭಾರತದ ವಿರುದ್ಧ ದ್ವೇಷ ಅಥವಾ ಅವಹೇಳನ ಉಂಟು ಮಾಡಲು ಪ್ರಯತ್ನಿಸಿದರೆ 7 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಬಹುದು ಅಂತ ಹೇಳುತ್ತೆ. ಅದು ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕು. ಸೊ ನ್ಯಾಯಾಲಯದಲ್ಲಿ ಪ್ರೂವ್ ಆಗ್ಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕೋದಿರ್ಬೋದು ಅಥವಾ ಅದನ್ನ ಕಾನೂನಿಗೆ ತೆಗೆದುಕೊಂಡು ಹೋಗ್ಬೋದು, ಕೋರ್ಟ್ಗೆ ಮೆಟ್ಟಲ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವಾಗ ಹೇಳ್ತಿದ್ದೀವಿ, ನೀವು ಹೇಳಿದ ರಿಪೋರ್ಟ್ ಪ್ರಕಾರನೇ DS ಅರುಣ್ ಅವರಿಗೆ ಸದನದಲ್ಲಿ ಕೊಟ್ಟಿರ್ತ ಪ್ರಕಾರನೇ 17ರಲ್ಲಿ 5 ಸಿ ರಿಪೋರ್ಟ್ ಅಂಡ್ ಬಿ ರಿಪೋರ್ಟ್ ಆಗೋಗಿದೆ. ಇನ್ನ 5 ಕೇಸ್ಗಳು ಇನ್ನು ವಿಚಾರಣಾ ಹಂತದಲ್ಲಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಅದನ್ನೇ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ದರ್ಶನ್ ವಿಚಾರದಲ್ಲಾದ್ರೆ ವಿತಿನ್ ಒನ್ ಇಯರ್ ಒಳಗಡೆ ಕೇಸ್ ದಾಖಲಾಗುತ್ತೆ, ಆತನಿಗೆ ಶಿಕ್ಷೆನೂ ಆಗುತ್ತೆ, ಜೈಲಿಗೂ ಹೋಗ್ತಾರೆ. ಇದೇ ಯಾರು ಪ್ರಜ್ವಲ್ ಕೇಸ್ ಆದ್ರೆ ಅವ್ರಿಗೆ ಶಿಕ್ಷೆನೂ ಆಗಿ ಅಲ್ಲ ಆ ಅಧಿಕಾರಿಗಳು ಬಹುಮಾನನೂ ಕೊಟ್ಬಿಟ್ರು. ಆದ್ರೆ ಈ ವಿಚಾರಗಳನ್ನು ಯಾಕೆ ಇಷ್ಟೊಂದು ಸೀರಿಯಸ್ ತೆಗೆದುಕೊಳ್ತಾ ಇಲ್ಲ? ಅಥವಾ ಇಲ್ಲಿ ನನ್ಗೊಂದು ಅನುಮಾನ ಬರ್ತಾ ಇರ್ತಕ್ಕಂಥದ್ದು ಸರ್, ನಾನೊಬ್ಬ ವಿರೋಧ ಪಕ್ಷದ BJPಯ ಒಬ್ಬ ವಕ್ತಾರನಾಗಿ ನನಗೆ ಅನುಮಾನ ಬರ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಏನಾದ್ರೂ ಸಹ ಪೊಲೀಸ್ನವ್ರ ಮೇಲೆ ಪ್ರೆಷರ್ ಆಗ್ತಾ ಇದೆಯಾ ಈ ವಿಚಾರಗಳಲ್ಲಿ ಜಾಸ್ತಿ ನೀವು ಫೋಕಸ್ ಮಾಡಬೇಡಿ ಅಂತ. ಈಗ ನೀವು ಎಲ್ಲರೂ ನೋಡಿದಿರಿ ಭದ್ರಾವತಿನಲ್ಲಿ ಏನಾಯ್ತು, ಯಾವ ರೀತಿ ಘೋಷಣೆ ಕೂಗಿದ್ರು ಈದ್ ಮಿಲಾದ್ ವಿಚಾರದಲ್ಲಿ ಅಂತೇಳಿ. ಪಾಕಿಸ್ತಾನದ ಜಿಂದಾಬಾದ್ ಅಂತ ಕೂಗಿದಂತ ಎಲ್ಲರಿಗೂ ಗೊತ್ತಾಗಿದೆ. ಇದೇ ವಿಧಾನಸೌಧದಲ್ಲಿ ಕೂಗಿದ್ದು ಯಾವ ರೀತಿ ಕೂಗುದು ಅಂತ ಗೊತ್ತಾಗಿದೆ, ದಾವಣಗೆರೆಯಲ್ಲಿ ಗೊತ್ತಾಗಿದೆ. ನಾನು ಹೇಳೋದೇನು ಗೊತ್ತಾ, ನಾವು ಇದನ್ನ ಅಲ್ಲಗಳಿಯಲ್ಲ. ಸಂತೆಯಲ್ಲಿ ಒಂದು ಕೊಲೆ ನಡೆಯುತ್ತೆ ರೀ ದಿಲೀಪ್. ಸಂತೆ 100 ಜನ ಐ ವಿಟ್ನೆಸ್ ಇರ್ತಾರೆ. ಸತ್ತೋದನ್ನ ಯಾರು ಅಂತಲೂ ಗೊತ್ತು, ಸಾಯಿಸ್ತೋನ ಯಾರು ಅಂತಲೂ ಗೊತ್ತಿದ್ರು ಕೂಡ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಅಂತ ಇರುತ್ತಲ್ರಿ. ಅದಕ್ಕೆ ನಾವು ಯಾರು ಏನು ಮಾಡೋಕ್ಕಾಗುತ್ತೆ? ದಿಲೀಪ್ ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ಇನ್ನೊಬ್ರು ಏನು ಮಾಡೋಕ್ಕಾಗಲ್ಲ. ನಾನು ಹೇಳ್ತಿರೋದು ಆ ಪ್ರೊಸೀಜರ್ ಮೇಲೆ ನಂಬಿಕೆ ಇಡಬೇಕಲ್ವಾ. ಇದ್ರೊಳಗಡೆ ಮ್ಯಾಕ್ಸಿಮಮ್ ಸುಮೋಟ ಕೇಸ್ ಹಾಕೊಂಡಿರೋದು ನಿಮಗೂ ಗೊತ್ತಿದೆ. ಸುಮೋಟ ಕೇಸ್ ನಲ್ಲಿ ಇದ್ರೊಳಗಡೆ ಸರ್ಕಾರದ ಒಂದು ಪಾತ್ರನೂ ಇರುತ್ತೆ. ಸರ್ಕಾರ ಲಾಯರ್ನ ಹಾಕೋದಾಗಿರ್ಬೋದು, ಸರ್ಕಾರದ ಪರ ಲಾಯರ್ ಯಾವ ರೀತಿ ವಾದ ಮಾಡ್ತಾರೆ ಅಂತಕ್ಕಂಥದ್ದಾಗಿರ್ಬೋದು, ಇದು ಇರುತ್ತೆ. ಸರ್ಕಾರನೇ ಆಸಕ್ತಿ ತೋರಿಸಲಿಲ್ಲ ಈ ವಿಚಾರದಲ್ಲಿ ಅಂತ ಅಂದಮೇಲೆ ಸುಮೋಟ ಕೇಸ್ಗಳು ಬಿದ್ದೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅರುಣ್ ಅವರು ಸದನದಲ್ಲಿ ಬಂದು ಪ್ರಶ್ನೆ ಕೇಳಿ ಕೇಸ್ ಏನು, ಡೀಟೇಲ್ಸ್ ಏನು, 2023ರಿಂದ ಈಚೆಗೆ ಏನಾಗಿದೆ ಅಂತ ಕೇಳುವುದರ ಜೊತೆಗೆ
ಈ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಅರುಣ್ ಅವರು, ದಿಲೀಪ್ ಕುಣಿಗಲ್ ಅವರೆಲ್ಲ ಕೋರ್ಟ್ಗೆ ಹೋಗಿ ಏನು ಮಾಡಬೇಕಾಗಿತ್ತು ನೀವು? ಇಂಥ ಮಹಾನ್ ಹೋರಾಟಗಾರರು ಇದ್ದೀರಲ್ಲ ನೀವೆಲ್ಲರೂ, ನೋಡಿ ಸ್ವಾಮಿ ಇದರಲ್ಲಿ ವಿಳಂಬ ಆಗ್ತಾ ಇದೆ, ಸುಮೋಟೋ ಕೇಸ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ, 5 ಕೇಸ್ಗೆ ಸಿ ರಿಪೋರ್ಟು ಬಿ ರಿಪೋರ್ಟು ಹಾಕ್ಬಿಟ್ಟಿದ್ದಾರೆ, ನಾನು ಅತ್ಯದ್ಭುತವಾಗಿರ್ತಕ್ಕಂಥ ಸಾಕ್ಷಿಯನ್ನು ನ್ಯಾಯಾಲಯದ ಅವಗಾಹನೆಗೆ ತರ್ತಾ ಇದ್ದೀನಿ, ನಾನು ಇದ್ರ ಬಗ್ಗೆ ಶೀಘ್ರ ತನಿಖೆ ಮಾಡಿಬಿಟ್ಟು ಇಂಥ ಸಾಕ್ಷಿ ಪರಿಗಣಿಸ್ಬಿಟ್ಟು ನೀವನ್ನ ಹ್ಯಾಂಗ್ ಮಾಡಿಬಿಡಿ ನೀವು ಹೇಳಬೇಕಾಗಿತ್ತು. ನೋಡಿ ಸದನದಲ್ಲಿ ಪ್ರಶ್ನೆಗಳ ಸುದ್ದಿ ಮಾಡ್ತಾ ಇದ್ದೀರಾ ಅಷ್ಟೇ ನೀವು, ಸುದ್ದಿ ಯೂಸ್ ಮಾಡ್ತಾ ಇದ್ದೀರಾ ನೀವು. ನೋ ಸರ್, ನೋಡಿ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾರೋ ಒಬ್ರು ಬಾಂಗ್ಲಾದೇಶದ ಪರ ಘೋಷಣೆ ಕೂಗ್ತಾರೆ, ಇಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರನ್ನ ಒಳಗಡೆ ಹಾಕಿ ಅಂತ ಹೇಳ್ತಾರೆ, ಅಥವಾ ಅಕ್ರಮ ವಲಸಿಗರನ್ನ ಆಚೆ ಕಳಿಸಿ ಅಂತ ಹೇಳ್ತಾರೆ, ಅವ್ರನ್ನ ಹಿಡ್ಕೊಂಡು ಒಳಗಾಗ್ತಕ್ಕಂಥ ಕೆಲಸವನ್ನ ಇವತ್ತು ಹಿಂದೂ ಕಾರ್ಯಕರ್ತಗಳನ್ನ ಜೈಲಿಗಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದು ಯಾವ ಸ್ಪೀಡ್ ಅಲ್ಲಿ? ವಿತ್ ಇನ್ 2 days 1 days ನಲ್ಲಿ ಮಾಡ್ತಾರೆ. ಆದ್ರೆ ಬಾಂಗ್ಲಾದೇಶದ ಪರ ಘೋಷಣೆ ಹೋಗಿರ್ತಕ್ಕಂಥ ಮಹಿಳೆ ಇಂದು ಓಡಾಡ್ಕೊಂಡಿದ್ದಾಳೆ ಸರ್ KR ಪುರಂನಲ್ಲಿ. ಇದೇ ಪಾಕಿಸ್ತಾನಕ್ಕೂ ಪರ ಹೋಗಿರ್ತಕ್ಕಂಥವರು ಓಡಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಕೇವಲ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಮಾಡ್ತಿದ್ದಾರೆ. ಒಂದು ದಿಲೀಪ್ ನಿಮಿಷ, ಈಗ 2023 ಈಗೆಲ್ಲ ಇವ್ರು ಬಾಂಗ್ಲಾದವ್ರನ್ನ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ, ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಬಾಂಗ್ಲಾ ವಲಸಿಗರ ಬಗ್ಗೆ ನಾನು ಮಿನಿಮಮ್ಮು 25 ಡಿಬೇಟ್ ಮಾಡಿದ್ದೀನಿ. 25 ಡಿಬೇಟ್, ಎಲ್ಲೆಲ್ಲಿರ್ತಾರೆ, ಯಾವ್ಯಾವ ಏರಿಯಾಗಳು, ಯಾವ್ಯಾವ ಕಡೆ ವೋಟರ್ ಐ ಡಿಗಳು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಒಬ್ಬರು ಅದರ ಫೋಟೋಗ್ರಾಫರ್ ಇದ್ದರು, ಆ ಫೋಟೋಗ್ರಾಫರ್ ಕರೆಸಿ ಇಂತಿಂಥ ಏರಿಯಾನೆ ಅಂತ ಡಿಬೇಟ್ ಮಾಡಿಬಿಟ್ಟಿದ್ದೀನಿ 2023ಕ್ಕಿಂತ ಮುಂಚೆ. ಅವತ್ತಿಗೆ ನಿಮಗೆ ಬಾಂಗ್ಲಾದವ್ರು ಎಲ್ಲೆಲ್ಲಿದ್ದಾರೆ, ಪಾಕಿಸ್ತಾನದವ್ರು ಎಲ್ಲೆಲ್ಲಿದ್ದಾರೆ, ನೈಜೀರಿಯಾದವ್ರು ಎಲ್ಲೆಲ್ಲಿದ್ದಾರೆ ನಿಮಗೆ ಪಾಪ ಕಾರ್ಯಕರ್ತರು ಗೊತ್ತಿರಲಿಲ್ಲ. ಅವತ್ತು ನೀವು ಸ್ವಯಂ ಪ್ರೇರಿತರಾಗಿ ಎಲ್ಲ ಆಚೆ ಹಾಕ್ಬಿಡ್ಬೇಕಾಗಿತ್ತು. ನೀವು ಸರ್ಕಾರ ನಿಂದೆ ಐತಲ್ಲ, ನಿಮ್ದು 2 ಡಬಲ್ ಇಂಜಿನ್ ಬೇರೆ ಐತಲ್ಲ, ಅಲ್ಲೊಂದು ಇಂಜಿನ್ ಇಲ್ಲೊಂದು ಇಂಜಿನ್ನು, ಬೇಕಿರೋ ಅಕ್ಕಪಕ್ಕದ ರಾಜ್ಯದ 2 ಇಂಜಿನ್ ಸೇರಿಸ್ಕೊಂಡ್ಬಿಡ್ಬೇಕಾಗಿತ್ತು ನೀವು. ಮತ್ತೆ ಅವಾಗ ಬಾಂಗ್ಲಾದವ್ರಿಗೆ ಈಗ 23 ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ನನಗೆ ಅವಕಾಶ ಕೊಡಿ. ನೋಡಿ, ಯಾವುದೇ ಒಬ್ಬ ಅಕ್ರಮ ವಲಸಿಗನ, ನಾನು ಪಾಕಿಸ್ತಾನನಾಗಿರ್ಲಿ ಬಾಂಗ್ಲಾದೇಶನಾಗಿರ್ಲಿ, ಅದನ್ನ ಬಂಧನ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ರಾಜ್ಯ ಸರ್ಕಾರದ್ದು. ಅದನ್ನ ಗುರುತಿಸುವಿಕೆ ಮತ್ತೆ ಬಂಧನ, ಐಡೆಂಟಿಫಿಕೇಶನ್ ಅಂಡ್ ಅರೆಸ್ಟ್, ರಾಜ್ಯ ಸರ್ಕಾರ ಮಾಡಬೇಕು, ಪೊಲೀಸ್ನವರೇ ಮಾಡಬೇಕು. ಮೊದಲನೇ ಸೋಂಬೇರಿ ಯಾರು ಗೊತ್ತಾ? ಬೇರೆ ದೇಶಗಳಿಂದ ಒಳಗಡೆ ಬಿಟ್ರಲ್ಲ ನಿಮ್ಮ ಕೇಂದ್ರದ ಮಂತ್ರಿಗಳು, ಅವ್ರನ್ನ ಫಸ್ಟ್ ಕೇಳಬೇಕು. ಗಡಿಲಿ ಯಾವ ಮಂತ್ರಿ ನೋಡ್ತಿದ್ದಾರೆ, ಗೃಹಕ್ಕೆ ಯಾರಿದ್ದಾರೆ, ಈ ಮಂತ್ರಿಗಳು ಕೆಲಸ ಏನಿತ್ತು, ಒಳಗಡೆ ಹೆಂಗ್ ಬಿಟ್ರು ನೀವು ಅದನ್ನ ಕೇಳಬೇಕಲ್ಲ. ವಲಸಿಗರು ಕೇವಲ 10 ವರ್ಷದಿಂದ ಬಂದಿದ್ದಾರೆ ಅಂತ ಅಲ್ಲ ಸರ್, ಸುಮಾರು ವರ್ಷದಿಂದಲೂ ಬರ್ತಾ ಇದ್ದಾರೆ ವಲಸಿಗರು. ಯಾಕೆ ಕಾಂಗ್ರೆಸ್ ಅವತ್ತಿಂದ ತಡಿತಕ್ಕಂಥ ಕೆಲಸವನ್ನ ಮಾಡ್ಲಿ ಅಂತ ಒಂದು. ಇನ್ನೊಂದು ಸರ್, ಇದೇ ಮಮತಾ ಬ್ಯಾನರ್ಜಿ, ನೀವು ರಿಪೋರ್ಟ್ ತುಂಬಾ ಚೆನ್ನಾಗಿ ಓದಿ ನೋಡಿರ್ತೀರಿ ಸರ್, ಮುರ್ಷಿದಾಬಾದ್ ಇಂದ ನಾರ್ತ್ ಪರಗಣವರೆಗೆ ಅಲ್ಲಿ ಒಂದು ತಂತಿ ಬೇಲಿಯನ್ನ ಹಾಕಕ್ ಬಿಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅಲ್ಲಿ ಗಲಾಟೆ ಆಗ್ಬಹುದು, ಈ ಜಾಗವನ್ನು ಬಿಡ್ಕೊಂಡ್ ಕೊಡ್ಲಿಕ್ಕೆ ನಂಗೆ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಸ್ವತಃ ಅಮಿತ್ ಶಾ ಅವರು ಬಂದು ಈ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಮಾಡಿದವರು ನೀವು, NRC ಮಾಡಕ್ ಹೊರಟಿದ್ದವರು ನೀವು, ಅಲ್ಲಿಗೆ ಮುಗಿದೋಯ್ತಾ, ಎಲೆಕ್ಷನ್ ಇಶ್ಯೂ ಮುಗಿದೋಯ್ತಾ, ಅಲ್ಲಿಗೆ NRC ಜಾರಿಗೊಳಿಸಲಿಕ್ಕೆ ಬಿಡ್ತಾ ಇಲ್ಲ ಪಾಪ. ಅಯ್ಯೋ ಸರ್, ಎಲ್ಲಿ ಪಶ್ಚಿಮ ಬಂಗಾಳದ ಎಲ್ಲಿ ಬಿಡ್ತಾ ಇದ್ದಾರೆ ಸರ್? ದೊಡ್ಡ ಗಲಾಟೆ ಏನು ಮಮತಾ ಬ್ಯಾನರ್ಜಿಗೆ ಎದುರು ಕೂತಿದ್ದೀರಲ್ರಿ ನೀವು? ಯಾರಿಗೂ ಎದುರ್ತಕ್ಕಂಥ ನೀವು ಎದುರ್ತಾ ಇದ್ದೀರೇನ್ರಿ? 56 ಇಂಚಿನವರು ಅಲ್ಲ, 56 ಇಂಚಿನವರು. ದೆಹಲಿನಲ್ಲಿ ಎಷ್ಟು ಕೊಲೆಗಳಾದವು ಸರ್ ಇದೇ CAA ವಿರುದ್ಧವಾಗಿರ್ತಕ್ಕಂಥ ಘೋಷಣೆಗಳಿಗೆ. ನೀವು ನೋಡಿದ್ದೀರಿ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನವರು ಕಾರಣ ಆಗ್ತಾರೆ ಸರ್. ಬೀಟ್ ಬಿಜೆಪಿ ಆರ್ ಬೀಟ್ ಕಾಂಗ್ರೆಸ್ ಎರಾ ಆರ್ ಕಾಂಗ್ರೆಸ್ ಟೈಮ್, ದೇಶದ ಒಳಗಡೆ ಅಕ್ರಮ ವಲಸಿಗರು ಬರಬಾರದು. ನಿಜ ಅಲ್ಲ ಮೇಡಮ್? ಇವ್ರು ಏನ್ ಮಾಡ್ತಾರೆ, ಈಗ ಇವರು ಮೂರನೇ ಟರ್ಮ್ಗೆ ಇವರ ನಾಯಕರು, ಇವ್ರ ಗುರುಗಳು ಬಂದಿದ್ದಾರೆ, ಮೂರನೇ ಟರ್ಮ್ಗೆ ಬಂದಿರೋದು ಅವರು. 3ನೇ ಟರ್ಮ್ಗೆ ಇವ್ರ ನಾಯಕರು ಬಂದಿದ್ದಾಗ ಈ ಮೂರನೇ ಅವಧಿ ಒಳಗಡೆ ಎಷ್ಟು ಜನ ಬಂದಿದ್ದಾರೆ ಅಂತ ಒಬ್ರು ಬಂದಿಲ್ಲ ಅಂತ ಲೆಕ್ಕ ಕೊಡ್ತಾರೆ ನಮಗೆ. ಒಬ್ಬನೂ ಬಂದಿಲ್ಲ. ಗಡಿಲಿ ನಾನು ಎಲೆಕ್ಟ್ರಿಕ್ ಬೇಲಿ ಹಾಕ್ಬಿಟ್ಟಿದ್ದೀನಿ, ಲೇಸರ್ದೆಲ್ಲ ಬೇಲಿ ಹಾಕ್ಬಿಟ್ಟಿದ್ದೀನಿ, ಎಲ್ಲ ಸ್ಟ್ರಿಕ್ಟ್ ಅಂತ ಹೇಳ್ತಾರ ಇವರು? ಇಲ್ಲ. ಅವ್ರ ಕಾಲದಲ್ಲೂ ಬಂದಿದ್ದಾರೆ, ಇವ್ರ ಕಾಲದಲ್ಲೂ ಮಾತಿನ ಚಟ ಇವ್ರಿಗೆ, ಮಾತಿನ ಚಟ ಏನಂದ್ರೆ ಅವ್ರ ಕಾಲದಲ್ಲಿ ಬಂದ್ಬಿಟ್ಟಿದ್ರು, ನಾನು ಬಂದು ಆಚೆ ಹಾಕಕ್ ಹೋದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ಬಿಟ್ರು. ಇಶ್ಯೂ ರೈಸ್ ಮಾಡೋದಾ ಇದು? ಸರ್, ಈಗ ಮಹದೇವಪುರದಲ್ಲಿ ಈಗ ಹೇಳಿದಿರ ಬಾಂಗ್ಲಾದೇಶದ ವಲಸಿಗರು, ನಾನು ಬಂದಿರೋದು KR ಪುರ ಕ್ಷೇತ್ರದಲ್ಲಿ, ನಮ್ಮ ಪಕ್ಕದಲ್ಲೇ ಮಹದೇವಪುರ ಕ್ಷೇತ್ರ ಇದೆ. ಅದರಲ್ಲಿ 20 ವರ್ಷದಿಂದ MLA ಆಗಿದ್ದಾರೆ. ಅವ್ರು ಆ ಟೈಮಲ್ಲಿ BJP ಇತ್ತ, ಕಾಂಗ್ರೆಸ್ ಇತ್ತ, ಡಬಲ್ ಇಂಜನ್ ಗೌರ್ಮೆಂಟ್ ಇತ್ತ ಅಂತ ಎಲ್ಲರಿಗೂ ಗೊತ್ತು. ಆ ಟೈಮಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಓಡಿಸಿ ಅಂತ ಅಭಿಯಾನ ಮಾಡಿದ್ರು, ಹೆಜ್ಜೆ ಹೆಜ್ಜೆಗೂ ಬ್ಯಾನರ್ಗಳು ಹಾಕಿದ್ರು. ಆದ್ರೂ ಇವಾಗ ಓಡೋಗಿದಾರ? ಎಷ್ಟು ಜನ ಮಹದೇವಪುರದಲ್ಲಿಲ್ಲ? ಇವ್ರಿಗೆ ಗೊತ್ತಾಗಿಲ್ವಾ? ಬಾಂಗ್ಲಾ ವಲಸಿಗರು ಬಂದಿದಾಗ ಅವ್ರು ಡೈರೆಕ್ಟ್ ಆಗಿ ಒಂದೇ ದಿನ ಬರೋದಿಲ್ಲ, ಖಾಲಿ ಜಾಗದಲ್ಲಿ ಶೆಡ್ ಹಾಕೊಂಡಾಗ ಗೊತ್ತಾಗುತ್ತೆ. ಬಾಂಗ್ಲಾ ಗಡಿಯಲ್ಲಿ ರಕ್ಷಣಾ ಸಚಿವ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ, ಅದನ್ನೇ ಕೇಳ್ತಾ ಇರೋದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ, ರಾಜನಾಥ್ ಸಿಂಗ್ ಅವರ
ನನ್ನ ಸರ್, ಸಿಂಪಲ್ ರಾಜನಾಥ್ ಸಿಂಗ್ ಅವರು ಅಲ್ಲಿರೋ ಗೃಹ ಮಂತ್ರಿ ಸರ್, ಈಗ ಆಧಾರ್ ಕಾರ್ಡ್ ಹೆಂಗ್ ಸಿಕ್ತು ಅವ್ರಿಗೆ? ಹಾ. ಆಧಾರ್ ಕಾರ್ಡ್ ಕಂಟ್ರೋಲ್ ಯಾರ ಹತ್ರ ಇದೆ? ಹಾ. ಈಗ ಯಾರೇ ಆಗ್ಲಿ ಒಬ್ಬ ಕೆಲಸದವ್ರು ಬರ್ತಾರೆ, ಈಗ ಎಲ್ಲ ನೇಪಾಲಿಸು ಮತ್ತೆ ಈ ಬಾಂಗ್ಲಾದೇಶದವ್ರು ತುಂಬಾ ಹಾವಳಿ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಯಾವುದೇ ಹೋಟ್ಲಲ್ಲಿ ನೋಡಿ ಎಲ್ಲ ನೇಪಾಲಿಸ್ ಇದ್ದಾರೆ. ಮಮತಾ ಬ್ಯಾನರ್ಜಿ ಅಂತೆ ಇಲ್ಲ, ಇಲ್ಲ. ಅದೆಲ್ಲೋ ಬೇಲಿ ಎಳೆದು ಬಿಟ್ರೆ ಅಲ್ಲಿ ಡೆನ್ಸಿಟಿ ಜಾಸ್ತಿ ಆಗ್ಬಿಟ್ಟಿದ್ಯಂತೆ, ಜನಸಾಂದ್ರತೆ. ಸರ್, ಈಗ ಆಧಾರ್ ಆ ಕಾರ್ಡ್ ಸಾಂದ್ರತೆಗೆ ಎದುರ್ಕೊಂಡ್ಬಿಟ್ಟು ಇವ್ರು ಪಾಪ ಏನು ಮಾಡಕ್ಕಾಗಲ್ಲ. ಸರ್, ಆಧಾರ್ ಈ ಧೈರ್ಯಶಾಲಿಗಳು, ಸರ್, ಆಧಾರ್ ಈ ಕಾರ್ಡ್ ಎದುರು ಪುಕ್ಕಲರು, ಈ ಎದುರು ಪುಕ್ಕಲರು, ಯಾವುದೇ ಕಾರಣಕ್ಕೂ ಇಲ್ಲ ಈ ಸರ್. ಪುಕ್ಕಲರು ಗೊತ್ತಿಲ್ಲ ಇವರಿಂದ ನಮ್ಗೆ ಯಾವ ನಂಬ್ಕೊಂಡು ರೀತಿ ದೇಶ ಆಚೆ ರಕ್ಷಣೆ ಹಾಕ್ಬೇಕು ಮಾತಾಡ್ತಾ ಅಂತ ಇದ್ದೀವಿ. ಇಂಥವ್ರನ್ನ ಆಚೆ ಅಲ್ಲ, ಹಾಕ್ಬೇಕು ಇಂಥ ಅಂತ ಕೆಲಸವನ್ನ ಪುಕ್ಕಲರು ಮಾಡ್ತೀವಿ. ನಂಬ್ಕೊಂಡು ಇಂಥ ಪುಕ್ಕಲರು ನಂಬ್ಕೊಂಡು ದೇಶ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಧಾರ್ ಕಾರ್ಡ್ ಸರ್, ಯಾರ್ ನಾವು ಕೈಲಿ ಪುಕ್ಕಲರಾಗಿದ್ರೆ ಇಂಥ ಪುಕ್ಕಲರು, ಪಾಕಿಸ್ತಾನ ಉಚ್ಚ ಇಂಥ ವಿಚಾರ ಪುಕ್ಕಲರು, ಮಾಡಿರ್ಲಿಲ್ಲ. ಇಂಥ ಪುಕ್ಕಲರು. ಪಾಕಿಸ್ತಾನವನ್ನ ಮುಟ್ಟೋಕ್ ಧೈರ್ಯ ಇರಲಿಲ್ಲ ಇವರಿಗೆ. ಮಮತಾ ಬ್ಯಾನರ್ಜಿ ಅಂತ ಕಳೆದ ಮಮತಾ 70 ಬ್ಯಾನರ್ಜಿ. ವರ್ಷದಲ್ಲಿ ಪಾಕಿಸ್ತಾನಕ್ಕೆ ಉಚ್ಚ ವಹಿಸಿರೋದು ಏ, ಬಿಜೆಪಿ ಪಾಕಿಸ್ತಾನ ಸೋಲ್ಸಿರೋ ಇಷ್ಟು ಮಾತಾಡಲ್ಲ ಸುಂದರಿ. ಇವರೆಲ್ಲ ಸೋಲ್ಸಿರೋ ಇಷ್ಟು ಉಚ್ಚ ಮಾತಾಡ್ತಾರೆ ವಹಿಸಿರೋದು ಸುಂದರಿ. ಬಿಜೆಪಿ ಅವರು ಇವರೆಲ್ಲ ಸರ್. ಮಹೇಂದ್ರ ಸರ್ ಒಂದು ನಿಮಿಷ ಸರ್, ನನ್ನ ಪಾಯಿಂಟ್ ಬಹಳ ಸರಳವಾಗಿದೆ ಸರ್. ಈ ಅಕ್ರಮ ವಲಸಿಗರು ಯಾರೇ ಇದ್ರು ನಮ್ಮ ತಕರಾರಿಲ್ಲ ಸರ್, ಝೀರೋ ಮಾಡಿ ಅವರನ್ನು, ನಾವು ತಕರಾರೇ ಮಾಡಲ್ಲ. ಅದು ಮುಸ್ಲಿಂ ಬಂದಿದ್ದಾನೋ, ಪಾರ್ಸಿ ಬಂದಿದ್ದಾನೋ, ಇನ್ಯಾವುದೋ ಲ್ಯಾಂಗ್ವೇಜ್ ಅವ್ನು ಬಂದಿದ್ದಾನೋ, ನಮ್ಮ ತಕರಾರಿಲ್ಲ ಸರ್. ಆಧಾರ್ ಕಾರ್ಡ್ ನಕಲಿ ಕೊಟ್ಟಿದ್ರಾ ಹಿಡಿದಾಕಿ. ಇದೇ BJP ಅವರು ಕೋಗಿಲು ಮಾಡಿದಾಗ ಅವ್ರದ್ದು ಮನೆಗಳು ನಾಳೆ ಬೆಳಗ್ಗೆ ಹಂಚಕ್ಕೆ ಸರ್ಕಾರ ರೆಡಿ ಆಗಿಬಿಟ್ಟಿತ್ತು. ನಾಳೆ ಬೆಳಗ್ಗೆ ಕೊಟ್ಬಿಡೋಣ, ಪಕ್ಕಿ ಕೊಟ್ಬಿಡೋಣ, ಟರ್ನ್ಕಿ ಪ್ರಾಜೆಕ್ಟ್ಸ್ ಇವ್ರು ಹೋರಾಟ ಮಾಡಿದ್ರು, ಗುಡ್. ಆ ನಂತರದಲ್ಲಿ ಅವ್ರಿಗೆ ಸಿಕ್ಕಲಿಲ್ಲ, ಅರ್ಹತೆ ಯಾರಿಗಿದೆ ಚೆಕ್ ಮಾಡಿದ್ರು, ಒಳ್ಳೆ ಹೋರಾಟ BJP ಅವ್ರು ಮಾಡಿದ್ರು. ಈ ವಿಚಾರಗಳಲ್ಲಿ ಕಾಂಗ್ರೆಸ್ ಮೇಲೆ ಇವ್ರು ಹೇಳೋದು ಇವ್ರ ಎಲ್ಲ ಅಂತ ಅದೇ ಇಬ್ಬರು ಕುರುಡ್ರೆ, ಇಬ್ಬರು ಪುಕ್ಕುಲ್ರೆ ಇಲ್ಲಿ ಯಾರೇನು ಕಡಿಮೆ ಇಲ್ಲ, ಜಾಸ್ತಿ ಇಲ್ಲ. ರಾಜಕೀಯ ಚಟಗಳಿಗೆ, ರಾಜಕೀಯ ಮಾತಿಗೆ ಇಶ್ಯೂ ರೈಸ್ ಮಾಡೋಕ್ಕಿಂತ ನಾಟಕ ಆಡೋದ ಇವರು ಜನಗಳ ಮುಂದೆ ಅಂತ ಇಬ್ರು. ಒಂದು ಈ ರಾಜಕಾರಣ, ಇನ್ನೊಂದು ಚೀಪ್ ಲೇಬರ್, ಕಡಿಮೆ ಇದಕ್ಕೆ ಲೇಬರ್ ಸಿಗ್ತಿದ್ದಾರೆ. ಹಂಗಾಗಿ ಸ್ಥಳೀಯವಾಗಿ ಅವ್ರಿಗೆ ಈ ತರ ದಾಖಲೆಗಳನ್ನ ಮಾಡ್ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಇದು ಸ್ಥಳೀಯ ಪೊಲೀಸ್ನವರು ಗೊತ್ತಿರುತ್ತೆ, ಅಲ್ಲಿಯ ರಾಜಕಾರಣದ ವ್ಯವಸ್ಥೆ ಗೊತ್ತಿರುತ್ತೆ. ಎಲ್ಲರೂ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸ್ಕೊಂಡವ್ರೆ. ಈಗ ದಿಲೀಪ್ ಅವ್ರು ಹೇಳ್ದಂಗೆ ಇವ್ರು ಹೇಳೋದೇನು, ಕಾಂಗ್ರೆಸ್ನವರು ನೆಹರು ಏನೋ ಮಾಡಿದ್ರು ಅಂತ. ನೀವು 15 ವರ್ಷ 14 ವರ್ಷದಿಂದ ಅಧಿಕಾರದಲ್ಲಿ ಇರುವಾಗ ಇನ್ನೂ ಎಲ್ಲಿ ತನಕ ಕಾಂಗ್ರೆಸ್ನವ್ರು ಹಂಗ್ ಮಾಡಿದ್ರು, ಕಾಂಗ್ರೆಸ್ನವ್ರು ಹಿಂಗ್ ಮಾಡಿದ್ರು, ದೊಡ್ಡ ಅವಕಾಶ, 3ನೇ ಬಾರಿಗೆ ಅವಕಾಶ ಕೊಟ್ಟಿದ್ದಾರೆ ಇಡೀ ದೇಶ ನಿಮಗೆ. ನೀವು ಅದನ್ನ ಗೌರವಿಸ್ಕೊಂಡು ಏನ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡದೆ, ಇನ್ನು ಅಕ್ರಮ ನುಸುಳಿಗರು ಬಾಂಗ್ಲಾದೇಶದಲ್ಲಿ ಎಂಬ ಬೇಲಿ ಹಾಕಕ್ ಬಿಡಲ್ಲ ಅನ್ನೋ ಇಶ್ಯೂನೇ ಇಟ್ಕೊಂಡು ಎಲ್ಲಿ ತನಕ ಇದೇ ಕಾರಣಗಳನ್ನ ಹೇಳ್ತಾ ಕೂತ್ಕೊಳ್ಳೋಕ್ಕಾಗತ್ತೆ ಅಂತ ಒಂದು ಮಹೇಂದ್ರ ಸರ್ ಕ್ವಶನ್ ಕೇಳ್ಬಿಡ್ತೀನಿ ನಾನು. ಈಗ ಮಹೇಂದ್ರ ಸರ್ ಒಂದು ಕ್ವಶನ್ ಕೇಳ್ತೀನಿ ನಾನು. ಆಯ್ತು, ಅಕ್ರಮ ಬಾಂಗ್ಲಾ ಬಂದಿದ್ರು, ಅಕ್ರಮ ಪಾಕ್ ವಾಸಿಗಳು ಇಲ್ಲಿದ್ದಾರೆ, ಎಲ್ಲ ಓಕೆ. ಇಂಥ ವಿಚಾರಗಳಲ್ಲಿ ಶಾಲು ಹಾಕ್ಕೊಂಡು ಹೋಗಿ ಇವರೇ ಹೋಗಿ ಮನೆಗೆ ಹೋಗಿ ನಿಂದು ಆಧಾರ್ ಕಾರ್ಡ್ ಇದೆಯಾ, ನಿಂದು ವೀಸಾ ಇದೆಯಾ, ನಿಂದು ಪಾಸ್ಪೋರ್ಟ್ ಇದೆಯಾ, ಇದು ಚೆಕ್ ಮಾಡೋದು ಹೇಗಿದೆ? ದೇಶವೇ ಅಥವಾ ಇಡೀ ರಾಜ್ಯವೇ ಮುಂದೆ ನಿಂತ್ಕೊಂಡು ಒಂದು ದಿನ ಅಕ್ರಮ ವಲಸಿಗರು ಎಲ್ಲಿದ್ದಾರಪ್ಪ ಅಂಥೇಳಿ ಸಿಸ್ಟಮ್ಯಾಟಿಕ್ ಆಗಿ ಸರ್ಕಾರದ ವತಿಯಿಂದ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಬಳಸ್ಕೊಂಡು, ರಾಜ್ಯದ ಪೊಲೀಸ್ ಇಲಾಖೆ ಬಳಸ್ಕೊಂಡು ಅದು ಮಾಡೋದು ಹೇಗಿದೆ? ಹಂಗಲ್ವಂತೆ ಇವರು ಸ್ವಘೋಷಿತ ರೇಡ್ ಆಫೀಸರ್ಸ್, ಇವರೆಲ್ಲರೂ ಕೂಡ ಸ್ವಘೋಷಿತ. ಒತ್ತಡ ತನ್ನಿ, ನಿಮ್ಮದೇ ಸರ್ಕಾರ ಅಲ್ರಿ ಸ್ವಾಮಿ, ಕೇಂದ್ರದಲ್ಲಿ ಒತ್ತಡ ತನ್ನಿ, ಒಂದು ಸಿಸ್ಟಮ್ ಮಾಡಿ ಹುಡುಕಿ ಅವ್ರನ್ನ ಚೆಕ್ ಮಾಡಿಕೊಂಡು ಆಚೆ ಇಟ್ಟು. ಈಗ ಯಾಕೆ ಟ್ರಂಪ್ ಮಾಡಲಿಲ್ವಾ? ಡೊನಾಲ್ಡ್ ಟ್ರಂಪ್ ವಿಮಾನ ಹತ್ತಿ ಎಲ್ಲರನ್ನೂ ಆಚೆ ಕಳಿಸ್ತಿಲ್ವಾ, ಇನ್ಕ್ಲೂಡಿಂಗ್ ಇಂಡಿಯನ್ಸು? ಮಾಡಿ ಅದನ್ನ. ಇವ್ರಿಗೆ ಶಾಲು ಹಾಕೊಂಡು ಹೋಗ್ಬಿಡೋದಂತೆ ಮನೆಗಳಿಗೆ, ದಾಳಿ ಮಾಡ್ತೀನಿ. ಈಗ ಆಲೆ ಮನೆಗಳಿಗೆ, ಹೌದು, ಆಲೆ ಮನೆಗಳಲ್ಲಿ ಕೆಲಸಕ್ಕೆ ಬರ್ತಾ ಇರೋರೆಲ್ಲ ಹೊರಗಡೆ ಅವರು, ಅವರಲ್ಲಿ ಅಕ್ರಮ ವಲಸಿಗರು ಎಷ್ಟು, ಇಲ್ಲಿಯವರು ಎಷ್ಟು ಅಂತ ಗೊತ್ತಾಗ್ತಿಲ್ಲ. ಆ ಹಂತಕ್ಕೆ ಅಂದ್ರೆ ಹಳ್ಳಿಯ ಹಂತಕ್ಕೆ ಬರ್ತಾ ಇದ್ದಾರೆ ಅಕ್ರಮ ಇವರು. ಅದನ್ನ ಹೆಂಗ್ ತಪ್ಪಿಸ್ಬೇಕು, ಅದ್ರ ಬಗ್ಗೆ ಲೋಕಲ್ ಪೊಲೀಸ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರು ಇನ್ನೂ ಕ್ರಮ ವಹಿಸ್ತಾ ಇಲ್ಲ. ಮಂಡ್ಯ ಜಿಲ್ಲೆಯ ಬಹುಪಾಲು ಆಲೆ ಮನೆಗಳಲ್ಲಿ ಉತ್ತರ ಭಾರತದವರು ಬಂದಿದ್ದಾರೆ. ಅದರಲ್ಲಿ ಮುಸಲ್ಮಾನರು ಎಷ್ಟು, ಬೇರೆಯವರು ಎಷ್ಟು, ಬಾಂಗ್ಲಾದವರು ಎಷ್ಟು ಗೊತ್ತಾಗಲ್ಲ. ಯಾಕೆಂದ್ರೆ ನಮ್ಗೆ ರೇಸಿದ ಮುಂದೆ ತರ ಇರೋದ್ರಿಂದ ಒಂದು ಡ್ರೈವೇ ಆಗ್ಬೇಕು, ಆಂದೋಲನೆ ಆಗ್ಬೇಕು. ಹಾಗೆ ಸುಲಭವಾಗಿ ಆಗಲ್ಲ. ಅದು ಶಾಲು ಹಾಕೊಂಡ ಸ್ವಘೋಷಿತ ಕಾರ್ಯಕರ್ತರು ಹೋರಾಟಗಾರರಿಂದ ಆಗಲ್ಲ ಸರ್, ಅದಾಗಲ್ಲ. ಅದೊಂದು ಸಾಂಕೇತಿಕ ಇರಬಹುದು. ಅದಕ್ಕೆ ಈ ದೇಶದ ಕಾನೂನು ಅವಕಾಶ ಮಾಡಿಕೊಟ್ಟಿಲ್ಲ. ಯಾರು ಅಥಾರಿಟಿ ಅಲ್ಲ, ಇಲ್ಲಿ ಯಾರು ಅಥಾರಿಟಿ ಅಲ್ಲ. ಅದು ಶಾಲು ಹಾಕೊಂಡ್ಬಿಟ್ರೆ ಅದು ಅಥಾರಿಟಿ ಬಂದ್ಬಿಡಲ್ಲ. ಶಾಲು ಹಾಕೊಂಡ್ಬಿಡೋದು ಅಲ್ಲ, ಒಂದು ನಿಮಿಷ. ಶಾಲು ಹಾಕೊಂಡಿರೋನು ದೇಶದ ರಕ್ಷಣಾ ಅಧಿಕಾರಿ ಅಲ್ಲ, ಶಾಲು ಹಾಕೊಂಡಿರೋನು ಈ ದೇಶದ ಅಥಾರಿಟಿ ಅಲ್ಲ, ಸಿಟಿಜನ್ಶಿಪ್ ಅನ್ನ ವೆರಿಫೈ ಮಾಡುವವನಲ್ಲ, ಆ ಏಜೆನ್ಸಿ ಏಜೆಂಟ್ ಅಲ್ಲ ಅವನು. ಸಿಸ್ಟಮ್ಯಾಟಿಕ್ ಆಗೇ ಮಾಡಲಿ, ಇವರೇ ಒತ್ತಾಯ ಮಾಡಲಿ, ಸಂಸದರೇ ಒತ್ತಾಯ ಮಾಡಲಿ, ನಮ್ಗೆ ಯಾರ್ದು ತಕರಾರಿಲ್ಲ. ಹೋಗೋದು ಅಕಸ್ಮಾತು ಇವನು ಹೋಗಿ ಅವ್ರನ್ನ ಸಾಯಿಸ್ಬಿಟ್ಟ ಅನ್ನೋದು, ನಾಳೆ ದಿನ ಅವ್ರು ಬಂದು ಇವನಿಗೆ ಹೊಡೆದ್ಬಿಟ್ರು ಅನ್ನೋದು ಹೊಣೆ ಯಾರಿದಕ್ಕೆ? ಇವರೇ ಅವ್ರಿಗೆ ಡ್ಯಾಮೇಜ್ ಮಾಡ್ಬೋದು, ಇಲ್ಲ ಅವರೇ ಗುಂಪು ಸೇರಿಸ್ಕೊಂಡು ಇವ್ರ ಕಡೆಯವ್ರಿಗೆ ಹೊಡೆದಾಕ್ಬಿಡ್ಬೋದು. ಡ್ಯಾಮೇಜ್ ಯಾರಿಗೆ ಅವಾಗ?
ಅವ್ ಮತ್ತೆ ಲಾ ಅಂಡ್ ಆರ್ಡರ್ ಇಶ್ಯೂ, ನಾವು ಹೋಗ್ಬಿಟ್ಟಿದ್ವಿ, ಹೊಡೆದ್ಬಿಟ್ರು, ಸಾಯಿಸ್ಬಿಟ್ರು, ನಮ್ಮನ್ನ ಚಾಕು ಚುಚ್ಚಿಬಿಟ್ರು, ಓಡೋಗ್ಬಿಟ್ರು ಅಂದರೆ ಯಾರು ಹೊಣೆ? ಮತ್ತೆ ಇದೇ ಲಾ ಅಂಡ್ ಆರ್ಡರ್ ಬರ್ತಾರೆ ಇವರು. ಕಮಿಂಗ್ ಬ್ಯಾಕ್ ಟು ಈ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿಚಾರ, ತುಷ್ಟೀಕರಣದ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಸೊ ವಾಟ್ ನೆಕ್ಸ್ಟ್ ದಿಲೀಪ್? ಆಯಿತು, ವರದಿ ಕೊಟ್ಟರು, 5 ಕೇಸ್ಗಳಲ್ಲಿ ಬಿ ಮತ್ತು ಸಿ ರಿಪೋರ್ಟ್ಗಳು, 7 ಪ್ರಕರಣಗಳು ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ, ವಿಚಾರಣೆ ಮುಂದುವರಿತಾ ಇದೆ. ಹಾಗಾಗಿ ಯಾವುದೇ ಕೇಸಲ್ಲಿ ಶಿಕ್ಷೆ ಆಗಿಲ್ಲ. ಈ ವಿಚಾರದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದುಬಿಟ್ಟಿದ್ದರೆ ಮುಖ್ಯಮಂತ್ರಿಗಳೋ ಗೃಹ ಮಂತ್ರಿಗಳೋ ಅವರೇ ಜಡ್ಜ್ಗಳಾಗ್ಬಿಟ್ಟು ಅವರೇ ಎಲ್ಲ ಹ್ಯಾಂಗ್ ಮಾಡ್ಬಿಡ್ತಾ ಇದ್ದಾರೆ ಎಲ್ರು. ನೋಡಿ, ನಾವು ಅಧಿಕಾರದಲ್ಲಿ ಇದ್ದಿದ್ರೆ ಯಾರು ದೇಶ ವಿರೋಧಿ ಹೇಳಿಕೆಗಳನ್ನ ಕೂಗಿದನೋ ಆತನಿಗೆ ಖಂಡಿತ ಶಿಕ್ಷೆ ಆಗೋ ತರ ಮಾಡ್ತಾ ಇದ್ದು. ಈಗ ಸುಮೋಟೋ ಕೇಸ್ ಆದರೆ ಸರ್ಕಾರದ ವತಿಯಿಂದ ಒಬ್ಬ ಲಾಯರ್ ಅಂತ ಇರ್ತಾರೆ, ಅವ್ರಿಗೆ ಏನ್ ಅವರ ಒಂದು ಜವಾಬ್ದಾರಿಗಳೇನಿರ್ತದೆ ಆ ಕೆಲಸವನ್ನ ಮಾಡ್ಬೇಕಾಗತ್ತೆ. ಈಗ 17 ಕೇಸ್ಗಳಲ್ಲಿ ಸುಮಾರು 6 ಕೇಸ್ಗಳು ಸುಮೋಟೋ ಇದಾವೆ, ಇನ್ನು 6 ಕಂಪ್ಲೇಂಟ್ ಕೊಡ್ತಕ್ಕಂಥವಾಗಿದ್ದಾವೆ. ಸೊ ಈ ವಿಚಾರದ ಸರ್ಕಾರ ಜವಾಬ್ದಾರಿನೂ ಇರುತ್ತೆ ಸರ್. ಒಂದು ಮತ್ತೆ ಪುಲ್ವಾಮಾ ಕೇಸಲ್ಲಿ ಎಷ್ಟು ಜನ ನೆನ್ಗೆ ಹಾಕಿದ್ರಿ ಹೇಳಿ, ನಿಮ್ಮ ಅವಧಿಯಲ್ಲಿ ಆಗಿದ್ದು ಎಷ್ಟು ಜನ ನೆನ್ಗೆ ಹಾಕಿದ್ರಿ ಹೇಳಿ ಸರ್? ಪುಲ್ವಾಮಾ ಕೇಸ್ ನಲ್ಲಿ 19 ಜನದಲ್ಲಿ ಇಷ್ಟನ್ನು ಹಿಡಿದ್ರಿ ಹೇಳಿ ನೀವು ಫಸ್ಟ್. ಸರ್ ಒಂದ್ ನಿಮಿಷ ಸರ್, ಪುಲ್ವಾಮಾ ಕೇಸ್ ನಲ್ಲಿ ಪ್ರತಿಯೊಬ್ಬರನ್ನು ಸಹ ಹಿಡಿತಕ್ಕಂತ ಪ್ರಯತ್ನಗಳಾಗ್ತಾ ಇದೆ. ಪ್ರಯತ್ನ ಅಲ್ಲ ಸರ್, ಪುಲ್ವಾಮಾ ಕೇಸ್ ನಲ್ಲಿ ಸೈನಿಕರು ಪ್ರತಿಯೊಬ್ಬರನ್ನು ಹೊಡೆದಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಿಡ್ಕೊಂಬಂದು ಕಾಂಗ್ರೆಸ್ಗೆ ಸಾಕ್ಷಿ ಕೊಡಕ್ಕಾಗಲ್ಲ. ನಾವು ನೋಡಿ ಇಂತಿಂತವ್ರು ಹೊಡೆದಿದ್ದೀವಿ ಅಂತ ಹೇಳಿ ಒಬ್ಬೊಬ್ಬರನ್ನ ಡೆಡ್ ಬಾಡಿ ತೆಗೆದುಕೊಂಡ್ಬಂದು ಕೊಡಕ್ಕಾಗಲ್ಲ. ನಮ್ಮ ಸೈನಿಕರುಗಳು ಧೈರ್ಯ ತೋರಿಸಿದ್ದಾರೆ, ಬಾರ್ಡರ್ ನಲ್ಲಿ ಹಿಡಿದಿದ್ದಾರೆ, ಬಾರ್ಡರ್ ನಲ್ಲಿ ಹೊಡೆದಿದ್ದಾರೆ. ಅದೆಲ್ಲ ನಿಮ್ಮ ನ್ಯೂಸ್ ಮೀಡಿಯಾಗಳಲ್ಲೇ ಬಂದಿದೆ, ನೀವು ಗಮನಿಸಿದ್ದೀರಿ. ದಿಲೀಪ್ ಏನ್ ಗೊತ್ತೇನ್ರಿ, ಜನಗಳು ದಿಕ್ ತಪ್ಪಿಸ್ಬೇಡ್ರಿ. No, 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 ಒಂದ್ ನಿಮಿಷ sir, ಕೇಳಿಸ್ಕೊಳ್ಳಿ, sir. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಕೇಳ್ತಿರೋದೇನು, ಗುಂಡಿನ ಚಕಮಕಿ, ಬಾರ್ಡರ್ ಆಗ್ತಕ್ಕಂಥ ಚಕಮಕಿಗಳು, ಹತ್ಯೆ, ಇದು ಬೇರೆ ಭಾಗ. ಪುಲ್ವಾಮಾ ಕೇಸಲ್ಲಿ NIA ಅವರೇ ಚಾರ್ಜ್ ಶೀಟ್ ಮಾಡಿರತಕ್ಕಂತಹ 1 ರಿಂದ 19ರವರೆಗಿನ ಆರೋಪಿಗಳು ಈಗ ಎಲ್ಲಿದ್ದಾರೆ? ಸರ್ ನೋಡಿ, ಸಿಂಪಲ್ ಕ್ವಶನ್. ನಿಮ್ ಬೇಕಾರೆ ವೀಕ್ಷಕರೇ ಯಾರಿಗಾದ್ರೂ ಇದ್ರ ಬಗ್ಗೆ ಅನುಮಾನ ಇದ್ರೆ ಈಗಲೇ ಹೋಗಿ ಪುಲ್ವಾಮಾ ಕೇಸ್ NIA ಚಾರ್ಜ್ ಶೀಟ್ ಅಂತ ಒಂದು ಸರ್ಚ್ ಕೊಡಿ. ಮೊಬೈಲ್ಗಳು ಓಪನ್ ಮಾಡಿ ನಿಮ್ಮದು 1 ರಿಂದ 19 ಜನದವರೆಗೂ ಆರೋಪಿಗಳಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಇದರಲ್ಲಿ ಒಬ್ಬರೋ ಇಬ್ಬರೋ ಸಹಜವಾಗಿ ಅವ್ರು ಸತ್ತೋಗಿದ್ದಾರೆ. ಈಗ ದಿಲೀಪ್, ನನ್ನ ಹತ್ರ ನಾನು ಅಥಾರಿಟಿಯಾಗಿ ಮಾತಾಡ್ತೀನಿ ರೀ ಈ ವಿಚಾರದಲ್ಲಿ. ನೀವು ಮಧ್ಯೆ ಬಾಯಿ ಹಾಕ್ಬಿಟ್ಟು ನೀವು ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಡ್ಕೊಡ್ದು. ಇದರಲ್ಲಿ ತೀರಾ ಮೊನ್ನೆ ಪುಲ್ವಾಮಾ ಪ್ರಕರಣದ ಒಬ್ಬ ಶಂಕಿತ ಹೃದಯಾಘಾತ ಆಗಿರೋ ಸತ್ತೋಗಿದ್ದಾನೆ. ಅವನು ಹಿಡ್ಕೊಂಡು ಬಂದಿಲ್ಲ. ಇವುಗಳಿಗೆ ಉತ್ತರ ಬೇಕಲ್ವ ನಮಗೆ? ನಾವು ಕೇಳಬಾರ್ದ ಇದ್ರ ಬಗ್ಗೆ? ಇದು ಗುಂಡಿನ ಚಕಮಕಿ, ಅಲ್ಲಿ ಏನೋ ಆದಾಗ, ಘಟನೆ ಆದಾಗ ಏನೋ ಸಾಯಿಸಿದ್ದು ಬೇರೆ. ಮಾಸ್ಟರ್ ಮೈಂಡ್ಗಳ ಬಗ್ಗೆ, ಸಂಚು ಮಾಡಿದವ್ರ ಬಗ್ಗೆ, ಆ ಇಕೋ ಕಾರನ್ನು ಕೊಟ್ಟವ್ರ ಬಗ್ಗೆ, ಅದರಲ್ಲಿ ಬಾಂಬು ಸಾಮಗ್ರಿಗಳನ್ನ ತುಂಬಿಸೋದ್ರ ಬಗ್ಗೆ ಇವರೇ ಬರೆದಿರೋ ಚಾರ್ಜ್ ಶೀಟಲ್ಲಿ ಎಷ್ಟು ಜನ ಹಿಡ್ಕೊಂಬಂದಿದ್ರಿ ಅಂತ ಕೇಳಿದ್ರೆ ಸಾಕ್ಷಿ ಕೊಡೋಕ್ಕಾಗುತ್ತಾ? ಅಂದರೆ ಚಾರ್ಜ್ ಶೀಟ್ ಮತ್ತೆ ಯಾಕ್ರಿ ಹಾಕಿದ್ರಿ? ನಾವು ಸಾಕ್ಷಿ ಕೊಡಲ್ಲ, ಚಾರ್ಜ್ ಶೀಟ್ ಹಾಕಿ ಬಿಟ್ಬಿಡ್ಬೇಕಾಗಿತ್ತು ಹಂಗಾರೆ ನೀವು? ಸರ್ ನೋಡಿ, ಈಗ ಇದ್ರೊಳಗೆ ಯಾರು ಬೇಕಾದ್ರೂ ಸರ್ ಯಾರ್ಯಾರು ಪಾಲ್ಗೊಂಡಿದ್ರೋ ಅವ್ರನ್ನೆಲ್ಲರನ್ನು ಸಹ ಗುರುತಿಸಿ ಬಂಧನ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಆಗಿದೆ. ಮತ್ತೊಂದು ಕಡೆ ಕೆಲವರು ಜನ, ತುಂಬಾ ಜನ, ಅದೊಡೆ ನೀವೇನೇನು ಹೆಸರುಗಳು ಹೇಳಿದ್ರು ಅಥವಾ ಲಿಸ್ಟ್ಗಳು ಕೊಟ್ಟರು, ಅದೊಡೆ ತುಂಬಾ ಜನನ ಸೈನಿಕರು ಗುಂಡೇಟಿಗೆ ಬಲಿಯಾಗಿರೋರು ಇದ್ದಾರೆ. ತುಂಬಾ ಜನ ಇದ್ದಾರೆ. ನೀವು ಲಿಸ್ಟ್ ನೋಡಿ, ನೀವು 19 ಜನ ಹೇಳ್ತಾ ಇರ್ಬೋದು, ಅದೊಡೆ ತುಂಬಾ ಜನ ಸಾವಿಗೀಡಾಗಿದ್ದಾರೆ, ಗುಂಡೇಟಿಗೆ ಬಲಿಯಾಗಿದ್ದಾರೆ. ಸರ್ ಹಂಗಂತೇಳಿ ತಪ್ಪಿಸ್ಕೊಂಡ್ಬಂದು ಪಾಕಿಸ್ತಾನದಿಂದ ಮಾತು ಅಲ್ಲ ಸರ್. ಅಲ್ಲ, ನಮ್ಮ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಮ್ಮ ದೇಶದ NIA ಬಗ್ಗೆ ಲವಲೇಶದ ಮಾಹಿತಿ ಇಲ್ದಿರೋರು ಈ ಥರ ಮಾತಾಡ್ತಾರೆ ರೀ. 50 ಪೈಸೆ ಮಾಹಿತಿ ಇಲ್ದಿರೋರು ಮಾತ್ರ ಹಿಂಗೆ ಮಾತಾಡೋಕ್ಕೆ ಸಾಧ್ಯ? ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಸರ್ಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ ಸಂಸ್ಥೆ ಒಂದು CBI ಒಂದು ಚಾರ್ಜ್ ಶೀಟ್ ಬರೆದಾಗ, NIA ಒಂದು ಚಾರ್ಜ್ ಶೀಟ್ ಬರೆದಾಗ, ED ಒಂದು ಚಾರ್ಜ್, ನಾವು ರೆಸ್ಪೆಕ್ಟ್ ಮಾಡ್ಬೇಕ್ರಿ ಅದನ್ನು ನಂಬೇಕು ನಾವು. ಹೊಡೆದಾಕ್ಬಿಟ್ಟಿದ್ದಾರೆ, ಅವ್ರು ಹೊಡೆದಾಕ್ಬಿಟ್ಟಿದ್ದೀರ, ಅವ್ರು ಅಲ್ಲಿ ಯಾಕೆ ಗುರುತಿಸ್ತಾ ಇದ್ರು ಅವ್ರನ್ನ? ಒಂದು ರಿಪೋರ್ಟ್ ಬಂತು, ಒಳ್ಳೆ ಕಥೆ ಗಮನಿಸಿದ್ದೀರಾ? ಜಮ್ಮು ಕಾಶ್ಮೀರದ ಬಾರ್ಡರ್ ಅಲ್ಲಿ 4 ಜನರನ್ನ ಎನ್ಕೌಂಟರ್ ಮಾಡಿ ಸೈನಿಕರು ಗುಂಡೇಟಿಗೆ ಬಲಿಯಾದ್ರು ಅಂತ ಹೇಳಿ ಪಾಲ್ಗೊಂಡಿದ್ದಾರೆ ಅಲ್ವಾ ಸರ್? ಈ ಡಿಬೇಟಿನ ಆರಂಭದಲ್ಲಿ ಒಂದು ಮಾತು ಹೇಳಿದೆ ಮೇಡಮ್, ಈ ಕೇಸ್ಗಳಲ್ಲಿ ಪಿಕ್ ಆ್ಯಂಡ್ ಚೂಸ್ ನಡೀತಾ ಇದೆಯಾ ಅಂತ. ಒಂದು, ಇವ್ರಿಗೆ ಬೇಕಾದಾಗ ಇವ್ರ ರಿಪೋರ್ಟ್ಗಳು, ಅವ್ರಿಗೆ ಬೇಕಾದಾಗ ಅವ್ರ ರಿಪೋರ್ಟ್. ದರ್ಶನ್ ಕೇಸಿಗೆ ಬೇಕಾದಾಗ ಒಂಥರ ವೇಗ, ಪ್ರಜ್ವಲ್ ಕೇಸಿಗೆ ಬೇಕಾದಾಗ ಒಂಥರ ವೇಗ, ನಾಜೀರ್ ಹುಸೇನ್ ಬಂದಾಗ ಇನ್ನೊಂಥರ ವೇಗ. ಇದಕ್ಕೆ ಸ್ಲೋ ಆಗಿಬಿಡುತ್ತಾ ಅಂತ ಒಂದು ಪ್ರಶ್ನೆ ನಮ್ದು ಇದ್ದೇ ಇದೆ. ಇದರ ಆಚೆಗೂ ಸರಿ ನ್ಯಾಯಾಂಗ ಚಾಟಿ ಬೀಸ್ಬೋದು, ಯಾಕೆ ಬಂದಿಲ್ಲ, ಯಾಕೆ ಕೊಟ್ಟಿಲ್ಲ ನೀವು ಕೇಳ್ತಿದ್ರಿ. ನಮ್ಗೆ ಇನ್ನೊಂದು ದುರಂತ ಇವರಿಬ್ಬರ ಕೈಲೂ ಇತ್ತು. ಎಷ್ಟು ನಾಟಕ ಆಡ್ತಾರೆ 2 ಪಾರ್ಟಿ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. BBMP ಎಲೆಕ್ಷನಿಗೆ GBA ಎಲೆಕ್ಷನ್ನು ಇಬ್ಬರ ಕೈಲೂ ಇತ್ತು. ಎಷ್ಟು ನಾಟಕ ಆಡಿದ್ರು ಮೇಡಮ್ ಎಲೆಕ್ಷನ್ ಪೋಸ್ಟ್ಪೋನ್. 2 ಪಕ್ಷದ ಸೇರಿಸಿ ಹೇಳ್ತಾ ಇದ್ದೀನಿ. ಇವ್ರಿಗೂ ಎಲೆಕ್ಷನ್ ಬೇಡ, ಅವ್ರಿಗೂ ಎಲೆಕ್ಷನ್ ಬೇಡ. ಕಾರ್ಪೊರೇಟ್ರು ಗೆದ್ದು ಬಿಟ್ರೆ ನೆಕ್ಸ್ಟ್ ಅವ್ನು MLA ಆಗಿ ರೆಡಿ ಆಗಿಬಿಡ್ತಾನೆ. ಯಾಕೆ ಕೊಡ್ಬೇಕು ಅವ್ನು ಟಿಕೆಟು? ಸಪೋರ್ಟ್ ಮಾಡಲ್ಲ. ಇಬ್ರದ್ದು ನಾಟಕನೇ ಅಲ್ವಾ? ಸೊ ಹಿಂಗಿದ್ದಾಗ ಎಲ್ಲಿ ಬೇಕಲ್ಲಿ ಸ್ಪೀಡು ಗೇರ್ ಚೇಂಜ್ ಮಾಡ್ಬಿಡೋದು, ಎಲ್ಲಿ ಬೇಕಲ್ಲಿ ಗೇರ್ ಉಲ್ಟಾ ಮಾಡ್ಬಿಡೋದು. ಈ ಕೇಸ್ ನಡೀತಿದೆ ನಮ್ಮಲ್ಲಿ ಅಂತ. ನೀವು GBA ಎಲೆಕ್ಷನ್ಸ್ ಹೇಳಿದ್ದು 100% ಕರೆಕ್ಟ್. BJP ಟೈಮಲ್ಲೇ ಇರಬೇಕಾದ್ರೆ ಆಗಬೇಕಾಗಿತ್ತು. MLA ಅವರ ಫಾಲೋವರ್ಸ್ಗೆ ಟಿಕೆಟ್ ಸಿಕ್ಕುತ್ತೆ. ಸರ್ಕಾರ ಸಿಸ್ಟಮ್ ಮಾಡ್ಬೇಕು ಮೇಡಮ್, ಅದನ್ನ ಮಧ್ಯದಲ್ಲಿ ಮೇಡಮ್. ಈಗ ಸತ್ಯವಾಣಿ ಮೇಡಮ್, ನೀವು ಹೋಗ್ಬಿಟ್ಟು ಇಂಡಿವಿಜುವಲ್ ಎಷ್ಟು ಬಾಂಗ್ಲಾದೇಶಿಯರು ನೀವು ಆಚೆ ಹಾಕ್ಸ್ಬಿಡ್ತೀರಿ?
ಚಾನ್ಸ್ ನಿಜ ಅಲ್ಲ. ದಿಲೀಪ್ ಹೋದ್ರು ಹಾಕಕ್ಕಾಗಲ್ಲ, ನಾನು ಹೋದ್ರು ಹಾಕಕ್ಕಾಗಲ್ಲ. ನನ್ನ ಪಾಯಿಂಟ್ ಏನಿಲ್ಲಿ, ಸಿಸ್ಟಮ್ಗೆ ಒಪ್ಸ್ರೈ ಅದನ್ನ, ನಮ್ಮ ಎಂ ಪಿಗಳು ಕೇಳ್ಕೊಳ್ಳಿ ಅದನ್ನ, ಕಾಂಗ್ರೆಸ್ ಎಂ ಪಿನೂ ಕೇಳಲಿ, ಬಿಜೆಪಿ ಎಂ ಪಿನೂ ಕೇಳಿ. ವೆರಿ ಸಿಂಪಲ್ ಸರ್. ಈಗ ಆಧಾರ್ ಕಾರ್ಡ್ ಕರೆಕ್ಷನ್ಸ್ ಯಾರ ಕೈಲಿ ಇರುತ್ತೆ, ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅಲ್ಲಿ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋರು ಯಾರು, ಅದನ್ನ ನೀವು ಅಲ್ಲಿ ಸ್ಕ್ರೂಟನ್ ಮಾಡಿದ್ರೆ ಇಲ್ಲಿ ಯಾಕಾಗುತ್ತೆ? ನಂಬರ್ 1 ಕ್ವಶನ್. ನಂಬರ್ 2, ಇಲ್ಲ ಒಂದ್ ನಿಮಿಷ ಕೇಳಿ. ನಂಬರ್ 2, ಅವ್ರು ಇಲ್ಲಿ ಬಂದು ಶೆಡ್ಗಳು ಹಾಕೊಂಡಾಗ ಕರೆಂಟ್ ಯಾರು ಕೊಟ್ರು, ನೀರ್ ಯಾಕೆ ಕೊಟ್ರು? ನೈಟ್ ಹಾಕೊಂಡಾಗ ಕಣ್ಣು ಕಾಣಿಸಲ್ವಾ? ಅಧಿಕಾರಿಗಳು ಕಣ್ಣು ಕಾಣಿಸಲ್ವಾ? MLAs ಕಣ್ಣು ಕಾಣಿಸಲ್ವಾ? ಆಮೇಲೆ ಪೊಲೀಸ್ ಅವ್ರು ಇರ್ತಾರೆ, ಎಲ್ಲರೂ ಶಾಮೀಲಾಗಿದ್ದಾರೆ. ಫೈನ್. ಮಹೇಂದ್ರ ಸರ್, ಒಂದು ಸೂಕ್ಷ್ಮ ಕ್ವಶನ್ ಇದೆ ಸರ್ ಇಲ್ಲಿ. ತೀರಾ ಕೋಗಿಲು ಬಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ದಿಲೀಪ್ ರೈಸ್ ಮಾಡಿದಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬ್ರೇಕಲ್ಲಿ ದಿಲೀಪ್ ಹೇಳ್ತಾ ಇದ್ರು, ಈ ಬಾಂಗ್ಲಾದವ್ರು ಬಂದಾಗ, ಪಾಕಿಸ್ತಾನದವ್ರು ಬಂದಾಗ ಯಾರು ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿರ್ತಾರೆ, ಯಾರು ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿರ್ತಾರೆ, ಇದೇನು ಈ ದೇಶದ ಜನಕ್ಕೆ ಗೊತ್ತಿಲ್ವಾ ಸರ್? ಯಾರಿಗೂ ಗೊತ್ತಿಲ್ಲದಿರೋ ವಿಷಯನ ಇದು, ಕಾಂಗ್ರೆಸ್ ಅವರೇ ಮಾಡಿರ್ತಾರೆ ಅಂತ ಒಂದು ಮಾತು ಬಂತು. ಇರಲಿ, ಸಹಜ, ಆ ಥರದೊಂದು ಮಾತು ಬರೋದು ಸಹಜ. ಇದೇ ವಿಚಾರ ಕೋಗಿಲು ಕ್ರಾಸ್ ಬಡಾವಣೆ ವಿಚಾರದ ನಿವಾಸಿಗಳಿಗೆ ಸಂಬಂಧಪಟ್ಟಂತೆ ನಾವು ರೈಸ್ ಮಾಡಿದಾಗ ಇದೇ ಥರ ಪ್ಯಾನಲಿಸ್ಟ್ ಒಬ್ಬರು ಒಂದು ಮಾತು ಹೇಳಿದ್ರು, ಅಲ್ಲ ರೀ, ನಾವೇ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಬಿಟ್ಟು, ನಾವೇ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಬಿಟ್ಟು, ನಾವೇ ಮನೆ ಹೊಡೆದಾಕ್ಬಿಟ್ಟು ನಾವೇ ಅವ್ರನ್ನ ವಿರೋಧ ಕಟ್ಕೋತೀವೇನ್ರಿ, ಇದು ಯಾವ ಲಾಜಿಕ್ ಮಾತಾಡ್ತಾ ಇದ್ದಾರೆ ರೀ ಅಂತ ಹೇಳಿ ಇದೇ ಕಾಂಗ್ರೆಸ್ ಪ್ಯಾನಲಿಸ್ಟ್ ಹೇಳಿದ್ರು. ಸರ್, ಎರಡರಲ್ಲಿ ಯಾವ್ದು ನಿಜ ಇವಾಗ? ಆಯಿತು, ಕಾಂಗ್ರೆಸ್ ಅವರೇ ಮಾಡಿಕೊಟ್ಟಿದ್ದಾರೆ ಇವ್ರಿಗೆ ಆಧಾರ್ ಕಾರ್ಡ್ ಅವರೇ, ಪಾಸ್ಪೋರ್ಟ್ ಅವರೇ, ವೀಸಾ ಅವರೇ, ರೇಷನ್ ಕಾರ್ಡ್ ಅವರೇ, ಕರೆಂಟ್ ಬಿಲ್ ಅವರೇ, ಗ್ಯಾಸ್ ಎಲ್ಲ ಅವರೇ ಅಂತ ಆದರೆ ನಾನು ಯಾಕೆ ಮನೆ ಹೊಡೆದಾಕ್ಲಿ? ನನ್ನ ಜನ ಅಲ್ವಾ ಅವಾಗ ಅವರು, ನನ್ನ ವೋಟರ್ಸ್ ಅಲ್ವಾ ಅಂತ ಅವ್ರು ಕೇಳ್ತಾರೆ. ಯಾರು ನಿಜ ಇದರಲ್ಲಿ ಅಂತ? ಎರಡೂ ನಿಜ ಅಲ್ಲ. ಯಾಕೆಂದ್ರೆ ನಿಮ್ಗೆ 2006ನೇ ಇಸ್ವಿನಲ್ಲಿ ಮೈಸೂರಲ್ಲಿ ಇಬ್ರು ಟೆರರಿಸ್ಟ್ಗಳು ಅರೆಸ್ಟ್ ಆಯ್ತಾರೆ. ಅವರ ತನಿಖೆ, ಟೆರರಿಸ್ಟ್ಗಳು ಅವರು ಉಗ್ರವಾದಿಗಳು, ಅವರ ತನಿಖೆ ನಡೆಸಿದಾಗ ಅವ್ರಿಗೆ DL ಎಲ್ಲ ಮಾಡ್ಕೊಟ್ಟಿದ್ರು. ನಾನು ಹೇಳ್ತಾ ಇರೋದು ಅಲ್ಲಿ 20 ವರ್ಷದ ಹಿಂದಿನ ಮಾತು. ಈ ಕೋಗಿಲು ಪ್ರಕರಣದಲ್ಲಿ ಗೊತ್ತಿಲ್ಲದೆ ಏನು ನಡೆದಿದೆ ಅಂತ ಅನ್ಸಲ್ಲ, ನೇರ ಬಾಯಿ ಕಾಣಿಸ್ತಾ ಇದೆ. ಬಿಜೆಪಿಯವ್ರು ನೀವು ಹೇಳ್ದಂಗೆ ಬಿಜೆಪಿಯವ್ರು ಹೋರಾಟ ಮಾಡಿದ್ರಿಂದಾಗಿ ಎಲ್ಲರಿಗೂ ಮನೆ ಕೊಡೋದು ತಪ್ಪಿದೆ ಅಷ್ಟೇ. ಆದ್ರೆ ಇದ್ರ ಹಿಂದೆ ಒಂದು ಹುನ್ನಾರ ಇದೆ. ಇವರೆಲ್ಲ ಬಂದಿರೋದು ಗೊತ್ತಿರುತ್ತೆ, ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ. ಆದ್ರೆ ಸುಮ್ಮನೆ ಆಗ್ಬಿಡ್ತಾರೆ, ಯಾರು ಬೆಕ್ಕಿ ಗಂಟೆ ಕಟ್ಟೋದಕ್ಕೆ ಈ ಊರ್ನ ಉಸಾಬರಿ ಆಗ್ಬೇಕು, ಏನೋ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ. ಗೊತ್ತಿಲ್ಲದೆ ಇಷ್ಟು ದೊಡ್ಡದ ಪ್ರಮಾಣದಲ್ಲಿ ದಿಢೀರನ್ನೇ ಅಲ್ಲಿ ಮನೆಗಳು ಬರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಯಾರೋ ಇಬ್ರು ಟೆರರಿಸ್ಟ್ಗಳು ಮೈಸೂರಿನಂತ ಊರಿಗೆ ಬಂದು DL ಮಾಡಿಸ್ಕೋತಾರೆ ಅಂತಂದ್ರೆ ಇಡೀ ವ್ಯವಸ್ಥೆಗೆ ಗೊತ್ತೇ ಆಗಲ್ಲ ವಿಷಯ ಅಂದ್ರೆ ನಂಬಕ್ಕಾಗತ್ತಾ? ಇದ್ರಾಚೆಗೆ ನಡೆಯಕ್ಕೆ ಸಾಧ್ಯವಿಲ್ಲ. ಯಾವುದೇ ಸರ್ಕಾರ, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಯಾವುದೇ ಸರ್ಕಾರ ಇದ್ರಾಚೆಗೆ ಏನ್ ಗೊತ್ತಾ, ಒಂದೊಂದು ಪ್ರಶ್ನೆ ರೈಸ್ ಆಗಿರೋದಿಲ್ಲಿ. ಈ ಘೋಷಣೆ ಕೂಗಿರೋರು ಬರೀ ಕರ್ನಾಟಕದಲ್ಲಿ ಮಾತ್ರ ಇರಲಿಲ್ಲ, ಮಧ್ಯಪ್ರದೇಶದಲ್ಲೂ ಇದ್ರು ಇವರು, ಹಿಮಾಚಲ ಪ್ರದೇಶದಲ್ಲೂ ಇದ್ರು, ಹೌದು, ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ನಾನು ಅದನ್ನು ಚೆಕ್ ಮಾಡ್ಕೊಂಡು ಕೂತ್ಕೊಂಡೆ, ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಈ ಕೇಸು ಅಂತ. ನೋಡಿ ಸರ್, ಇದರಲ್ಲಿ ಹಿಮಾಚಲ ಪ್ರದೇಶ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ, ಪಾಕಿಸ್ತಾನ ಪರ ಘೋಷಣೆ ಕೂಗಿಬಿಟ್ರೆ ಅದು ದೇಶದ್ರೋಹ ಅಂತ ಕರೆಸ್ಕೊಳ್ಳಲ್ಲ ಅಂತ. ದೇಶದ 2 ರಾಜ್ಯಗಳ ಹೈಕೋರ್ಟ್ಗಳು ಹೇಳಿರ್ತಕ್ಕಂಥ ಮಾತಿದು, ದೇಶದ್ರೋಹ ಅಂತ ಕರೆಸ್ಕೊಳ್ಳಲ್ಲ ಅಂತ. ಮಧ್ಯಪ್ರದೇಶ ಹೈಕೋರ್ಟ್ ಮಾತ್ರ ಮಾಡಿರೋ ಕೆಲಸ ಏನು ಅಂತ ಹೇಳಿದ್ರೆ, ಪಾಕ್ ಪರ ಘೋಷಣೆ ಕೂಗಿದವನಿಗೆ ಬುದ್ಧಿ ಕಲಿಸುತ್ತೆ, ತಿಂಗಳಿಗೆ 2 ಬಾರಿ ರಾಷ್ಟ್ರಧ್ವಜಕ್ಕೆ 21 ಸಾರಿ ಸಲ್ಯೂಟ್ ಹೊಡಿಬೇಕು, ನೀನು ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಕು ಅಂತೇಳಿ. ಅಂದರೆ ಬಹುಶಃ ಇದಕ್ಕೆ ಸಮಾನಾಂತರವಾಗಿ, ಇದಕ್ಕೆ ಸರಿಸಮನಾಗಿ ಒಂದು ಜಡ್ಜ್ಮೆಂಟ್ ಇಲ್ಲೂ ಬರಬಹುದೇನೋ, ಇದನ್ನು ಮೀರಿ ಇನ್ನೇನೋ ಬಂದುಬಿಡುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಸೊ BJP ಎಕ್ಸ್ಪೆಕ್ಟೇಷನ್ಸ್ ಏನು ಸರ್ ಇಲ್ಲಿ? ಈ ಕಾನೂನಿನ ತೊಡಕಿರುತ್ತಲ್ಲ, ಈ ಸಣ್ಣ ಸಣ್ಣದ್ದು, ಪಾಕಿಸ್ತಾನ ಪರವಾಗಿ ಹೋದ್ರೆ, ಬಾಂಗ್ಲಾ ಪರವಾಗಿ ಹೋದ್ರೆ ಭಾರತ ವಿರೋಧ ಹೆಂಗಾಗತ್ರಿ ಅಂತ ಮಾಡುವ ಆರ್ಗ್ಯುಮೆಂಟ್ ಇದೆಯಲ್ಲ, ಇದು ಲಾಜಿಕ್ ಆಗಿ ಸರಿಯಾಗಿರುತ್ತೆ. ನಮ್ಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ. ಪಾಕಿಸ್ತಾನದ ಪರಕ್ಕೆ ಹೋಗೋದು ದೇಶದ್ರೋಹ ಅಂತ ನಾವೇನ್ ಮಾಡ್ಕೊಂಡಿಲ್ಲದೆ ಇರೋದ್ರಿಂದ, ಅಥವಾ ಬಾಂಗ್ಲಾ ಪರಕ್ಕೆ ಹೋಗೋದು ಭಾರತದ ವಿರುದ್ಧ ಅಂತ ಮಾಡ್ಕೊಂಡಿಲ್ಲ. ಇದು ಹಿಂದೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾವು, ಏನಂದ್ರೆ ಪಾಕಿಸ್ತಾನ ಇಡೀ ದೇಶ, ಭಾರತ ಇಡೀ ದೇಶವಾಗಿ ಪರಸ್ಪರ ವಿರೋಧ ಭಾವಗಳನ್ನ ಹೊಂದಿರುವಂತಹ ಸಂದರ್ಭದಲ್ಲಿ ನೀನು ಭಾರತದ ನೆಲದಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರೆ ಬೇರೆಯವರು ಅದರಿಂದ ಪ್ರಚೋದಿತರಾಗ್ತಾರೆ, ಅದು ಪ್ರಚೋದನೆ ಮಾಡಿದಾಗ ಆಗುತ್ತೆ ಅನ್ನೋದನ್ನ ಪೊಲೀಸರಾಗ್ಲಿ ಅಥವಾ ಸಂಬಂಧಪಟ್ಟ ದೂರದ ತನಿಖೆ ನಡೆಸುವಂತವರಾಗ್ಲಿ ಅರ್ಥ ಮಾಡ್ಕೋಬೇಕು. ನೀನ್ ಏನೇನ್ ಮಾಡ್ತಾ ಇದ್ದಿ, ಪಾಕಿಸ್ತಾನದ ಪರ ಘೋಷಣೆ ಕೂಗೋದ್ರ ಮೂಲಕ ಇಲ್ಲಿಯ ಜನಗಳನ್ನ ದೇಶದ ವಿರುದ್ಧ ಪ್ರಚೋದನೆಗೆ ಒಳಪಡಿಸ್ತಾ ಇದೆಯಾ? ಅಂದ್ರೆ ಈ ದೇಶ ಸುರಕ್ಷಿತ ಅಲ್ಲ ನಿಮಗೆ, ನಮ್ಗೆ ಅಲ್ಪಸಂಖ್ಯಾತರಿಗೆ ಅನ್ನೋ ಹೇಳಿಕೆ ಅನ್ನೋ ಮನಸ್ಥಿತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು. ಅದನ್ನ ಅರ್ಥ ಮಾಡ್ಕೋಬೇಕೆ ಹೊರತು ಪಾಕಿಸ್ತಾನದ ಪರಕ್ಕೆ ಹೋಗೋದು ದೇಶದ್ರೋಹ ಹೆಂಗಾಗುತ್ತೆ, ಇನ್ನೊಂದು ದೇಶದ ಪರಕ್ಕೆ ಹೋಗೋದು ಹೆಂಗಾಗುತ್ತೆ? ಮೊನ್ನೆ ತಮಿಳುನಾಡಲ್ಲಿ ಒಬ್ಬ ನಮ್ಮ ರಾಜ್ಯದ ಇದಕ್ಕೆ ಧ್ವಜಕ್ಕೆ ಅವಮಾನ ಮಾಡ್ದ ಅಂತ ಹೇಳಿ ಏನಾಯ್ತು, ಪೊಲೀಸರು ಯಾಕೆ ಅರೆಸ್ಟ್ ಮಾಡಿದ್ರು ಅವ್ರನ್ನ? ಇಂತಹ ಘಟನೆಗಳನ್ನ ನಾವು ಗಂಭೀರವಾಗಿ ತಗೋಬೇಕಾಗತ್ತೆ ಅಷ್ಟೇ. ಫೈನ್. ಇದು ದಿಲೀಪ್, ಇನ್ನೊಂದು ಕಡೆ ಇವತ್ತೇನು ಈ ಧ್ವಜದ ರೈಸ್ ಆಯ್ತಲ್ಲ, ಇದು ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನ ಯಾಕೆ ಕಿತ್ತಾಕಲಾಯಿತು ಎನ್ನುವ ವಿಷಯದ ಡೈವರ್ಷನ್ಗೆ ಈ ವಿಚಾರ ಪಿಕ್ ಮಾಡಿಬಿಟ್ರ BJP ಅವ್ರು ನೀವು?
ನೋ ಸರ್ ನೋಡಿ, ಈ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ನಾವು ಮನ್ರೇಗಾದಲ್ಲೂ ಸಹ ನಾವು ಸ್ಟಿಕ್ ಆನ್ ಆಗಿದ್ದೀವಿ. ನಮ್ಮ ಏನ್ ಸಿದ್ಧಾಂತ ಇದೆಯೋ ಈ ಧ್ವಜದ ವಿಚಾರವೂ ಸಹ ನಾವು ಸ್ಟಿಕ್ ಆನ್ ಆಗಿದ್ದೀವಿ. ಒಂದು ಸರ್, ನೀವು ಅವಾಗಲೇ ಕೇಳಿದ್ರಿ ಈಗ ಅಕ್ರಮ ವಲಸಿಗರನ್ನ ಆಚೆ ಹಾಕ್ತಕ್ಕಂಥದ್ದು ಯಾವ ರೀತಿ ಪ್ರೊಸೀಜರ್ ಅಂತ ಹೇಳಿ. ಒಂದು ನೋಡಿ ಸರ್, ಪ್ರೊಸೀಜರ್ ಹೇಳ್ಬಿಡ್ತೀನಿ ನಿಮಗೆ, ನಿಮಗೂ ಗೊತ್ತಿರುತ್ತೆ. ಅಕ್ರಮ ವಲಸಿಗರನ್ನ ಗುರುತಿಸಬೇಕೆ ಆಗ್ಬೇಕು, ಬಂಧನ ಮತ್ತೆ ವಿಚಾರಣೆ ಆಗ್ಬೇಕು, ಮೂರನೇದು ಫಾರಿನ್ ಟ್ರಿಬ್ಯುನಲ್ ಒಪ್ಪಿಸಬೇಕು, ನಾಲ್ಕನೇದು ರಾಷ್ಟ್ರೀಯತೆಗೆ ದೃಢೀಕರಣ ಮಾಡಬೇಕು, ಐದನೇದು ಗಡೀಪಾರು ಆದೇಶ, ಆರನೇದು ದೇಶದಿಂದ ಹೊರ ಹಾಕುವಿಕೆ. ಸರ್ ನೋಡಿ, ಅಕ್ರಮ ವಲಸಿಗರನ್ನ ಗುರುತಿಸುವಿಕೆ ಮತ್ತೆ ಬಂಧನವನ್ನ ಆಯಾ ರಾಜ್ಯ ಸರ್ಕಾರನೇ ಮಾಡಬೇಕಾಗುತ್ತೆ ಸರ್. ಈಗ ನೀವು ಇನ್ನೊಂದು ಹೇಳಿದ್ರಿ ಸರ್, ಯಾರ್ಯಾರೋ ಶಾಲಾ ಹಾಕೊಂಡು ಹೋಗೋದು, ಅವ್ರನ್ನ ಅಲ್ಲಿ ಹೋಗ್ಬಿಟ್ಟು ಗುರುತಿಸೋ, ಅವ್ರನ್ನ ಚೆಕ್ ಮಾಡೋದು, ಅದೆಲ್ಲ ಅವಶ್ಯಕತೆ ಏನಿದೆ? ನೀವ್ ಯಾಕೆ ಹೋಗ್ಬೇಕು? ಅವಶ್ಯಕತೆ ಇರಲಿಲ್ಲ. ಅಪಾಯ ಆದ್ರೆ ಅವರೇ ಇವ್ರಿಗೆ ಹೊಡಿಬಹುದು, ಇವ್ರೆ ಅವ್ರಿಗೆ ಹೊಡಿಬಹುದು ಸರ್. ಯಾಕೆ ಅಂತ ಹೇಳ್ತೀನಿ ಸರ್. ಈಗ ನೋಡಿ ಸರ್, ನಾನು ಈ ದೇಶವನ್ನ ಪ್ರೀತಿಸ್ತೀನಿ ಸರ್. ಈ ದೇಶದಲ್ಲಿ ನಾನು ಈ ಪ್ರಾಣ ಕೊಡೋಕು ರೆಡಿ ಇದ್ದೀನಿ ಅಂತ ಅನ್ಕೊಂಬಿಡಿ. ನಾನೊಬ್ಬ ದೇಶ ಪ್ರೇಮಿ. ಈ ದೇಶದಲ್ಲಿ ಇನ್ನೊಬ್ಬ ಒಳನುಸುಳುಕೋರ ಬಂದಿದ್ದಾನೆ, ಈ ರಾಜ್ಯ ಸರ್ಕಾರ ಕೈ ಕಟ್ ಕೂತ್ಕೊಂಡಿದೆ, ಏನೂ ಮಾಡ್ತಾ ಇಲ್ಲ. ಅಷ್ಟೊಂದು ಜನರಿಗೆ ಮಾಹಿತಿ ಇದ್ರು, ಪೊಲೀಸ್ನವ್ರಿಗೆ ಮಾಹಿತಿ ಇದ್ರು, ಇರ್ತಕ್ಕಂಥ ಮಂತ್ರಿಮಂಡಲಕ್ಕೆ ಮಾಹಿತಿ ಇದ್ರು, ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇದ್ರು, ಯಾವುದೋ ಒಂದು ಕಾರಣಕ್ಕೋಸ್ಕರ ಅವ್ರ ಓಟ್ಗೋಸ್ಕರ ತುಷ್ಟೀಕರಣಕ್ಕೋಸ್ಕರ ಕೈ ಕೊಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತಂದ್ರೆ ನಾನು ಇನ್ನೇನ್ ಮಾಡ್ಬೇಕಾಗುತ್ತೆ ಸರ್? ಕಾನೂನು ಕೈ ಎತ್ಕೊಳ್ಳೇಬೇಕಾಗುತ್ತೆ. ನಾನು ಹೋಗ್ಬೇಕಾಗುತ್ತೆ, ಅವ್ರು ನಿಡಿಬೇಕಾಗುತ್ತೆ, ಕೋರ್ಟ್ ಸ್ಟೇಷನ್ ಎಲ್ಲ ಏನು ಬೇಡ, ದೇಶಕ್ಕೆ ಅಧಿಕಾರನೇ ಬೇಡ, ಬಿಟ್ಬಿಡಿ. ದೇಶ ಪ್ರೇಮಿಗಳೇ ಸಾಕಲ್ಲ. ಮಾತಾಡ್ರಿ, ನಾವೆಲ್ಲ ಒಪ್ಕೊಂಡಿರ್ತಕ್ಕಂಥ ಸಿಸ್ಟಮ್ ಇದು, ನಾವೆಲ್ಲ ಒಪ್ಪಿರೋ ಸಿಸ್ಟಮ್ ಇದು. ಅಲ್ಲಿ ಯಾರು ಸಹ ಅವ್ರ ಮೇಲೆ ಅಲ್ಲೇ ಮಾಡಿಲ್ಲ. ಅವರನ್ನ ಗುರುತಿಸಿ ನೋಡಿ ಸರ್, ಈ ತರ ಬಂದ್ ಸೇರ್ಕೊಂಡಿದ್ದಾರೆ, ಇವ್ರು ಪಶ್ಚಿಮ ಬಂಗಾಳದವರು, ಇವ್ರು ಡಾಕ್ಯುಮೆಂಟ್ ಒಪ್ಕೋತೀನಿ ಸರ್. ಆಯ್ತಲ್ವಾ? ನೀವ್ ಹೇಳಿದ ಇಷ್ಟೆಲ್ಲ ಆಗ್ತಾ ಇದೆ ಬಾಂಗ್ಲಾದೇಶದ ವಿಚಾರದಲ್ಲಿ ಸರ್, ಕೋಗಿಲು ವಿಚಾರದಲ್ಲಿ ಆಗ್ತಾ ಇದೆ. ಯಾಕೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಬಾಂಗ್ಲಾದೇಶನ ಬಂಧಿಸ್ತಕ್ಕಂಥ ಕೆಲಸವನ್ನ ಇದುವರೆಗೂ ಮಾಡಿಲ್ಲ? ಅಕ್ರಮ ಬಾಂಗ್ಲಾದೇಶದ ವರ್ಷಗಳನ್ನು ಯಾಕೆ ಪೋಷಣೆ ಮಾಡ್ತಾರೆ? ಒಂದು ಕೋಗಿಲು ವಿಚಾರದಲ್ಲಿ ಸ್ವತಃ ನೀವೇ ಸ್ಟಿಂಗ್ ಆಪರೇಷನ್ ಮಾಡಿದ್ದೀರಿ. ಎಷ್ಟೋ ಜನ ಬಾಂಗ್ಲಾದೇಶದವರು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ರಿ, ಈಗ ಒಬ್ಬನ್ನ ಯಾಕೆ ನಮ್ಮ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಿಲ್ಲ ಅಂತ ಕೇಳ್ತಾ ಇದೆ. ಐ ಅಕ್ಸೆಪ್ಟ್ ಅಂಡ್ ಐ ರೆಸ್ಪೆಕ್ಟ್ ಯುವರ್ ಕ್ವಶನ್ ಅಂಡ್ ಯುವರ್ ಪಾಯಿಂಟ್. ಅಟ್ ದ ಸೇಮ್ ಟೈಮ್ ಒಬ್ಬನ್ನ ನಮ್ಮ ದೇಶದಿಂದ ಮಾತಾಡ್ತಾ ಇದ್ದೀನಿ, ಆಚೆ ಯಾಕ್ರಿ ಕಳಿಸಿಲ್ಲ ಕೇಂದ್ರ ಸರ್ಕಾರ? ಸರ್ 2025 ಅಂತ ಹೇಳ್ತಾ ಇದ್ದೀರಿ. ಒಂದು ನಿಮಿಷ ಸುಮ್ಮನಿರ್ರಿ. ಸತ್ಯವಾಣಿ ಮೇಡಮ್, ಇಂಥ ವಿಚಾರಗಳಲ್ಲಿ ಅವರವರ ಪಕ್ಷದ ಮೂಗಿನ ನೇರಕ್ಕೆ ಅವರವರ ಪಕ್ಷದ ಕಂಫರ್ಟಬಲ್ ಒಂದು ಝೋನ್ ಇರುತ್ತಲ್ಲ, ಆ ಝೋನ್ ಪ್ರಕಾರ ನಡ್ಕೊಳ್ಳೋದ? ಇವ್ರನ್ನ ಯಾರನ್ನು BJP ಸರ್ಕಾರ ಇದ್ರೂ ಇದೆ, JDS ಸರ್ಕಾರ ಇದ್ರೂ ಇದೆ, ಮೈತ್ರಿ ಸರ್ಕಾರ ಇದ್ದಾಗ್ಲೂ ರಾಜ್ಯದ ಯಾವುದ್ಯಾವುದು ಒಬ್ಬನೇ ಒಬ್ಬ ಪ್ರಜೆ ಕೂಡ ನೀವು ಹಿಂಗೆ ಮಾಡಬೇಡಿ, ಇವ್ರನ್ನ ಆಚೆ ಕಳಿಸ್ಬೇಡಿ ಅಂತ ಹೇಳಿಲ್ಲ. ಪಾಯಿಂಟ್ ನಂಬರ್ 1. ಇವ್ರ ಸರ್ಕಾರ ಇದ್ದಾಗಲೂ ಕೂಡ ನಾವು ಇಂಥದ್ದು ಅಭಿಯಾನ ಮಾಡ್ತೀವಿ ಅಂದಾಗ ಯಾರು ಬಂದವರಿಗೆ ಅಡ್ಡಗಟ್ಟು ನಿಂತ್ಕೊಳ್ಳಿಲ್ಲ, ಮಾಡಬೇಡಿ ಅವ್ರನ್ನ ಆಚೆ ಕಳಿಸ್ಬೇಡಿ ಅಂತ ಯಾರೂ ಹೇಳಿಲ್ಲ. ಇವ್ರುಗಳು ರೂಲಿಂಗ್ ಪಾರ್ಟಿಲಿದ್ದಾಗ ಒಂದು ಮಾತು ಇವ್ರದ್ದು, ಅಥವಾ ಮಾತೇ ಇಲ್ಲ ಅದ್ರ ಬಗ್ಗೆ. ಆಪೋಸಿಷನ್ ಬಂದಾಗ ಒಂದು ಮಾತು ಸರಿ ಹೋಗುತ್ತಾ ಇದು ಅಂತ. ಸರ್ ಇದೆಲ್ಲ ಓಟಿನ ರಾಜಕಾರಣ, ಯಾರನ್ನು ಕೇಂದ್ರ ಸರ್ಕಾರ ತಡಿತಾ ಇಲ್ಲ ಯಾರನ್ನು. ಸರ್ ಈಗ ಓಟ್ ರಾಜಕಾರಣ ಇದು. ಯಾಕೆಂದ್ರೆ ರಾಜಕೀಯ ಇದು ಓಟಿಗಾಗಿನೇ ಮಾಡ್ತಾ ಇರೋದು ಎರಡು ಪಾರ್ಟಿಯವರು. ಅವರು ಏನ್ ಮಾಡ್ತಾ ಇದ್ದಾರೆ? NRCಗೆ ನಾವು ವಿರೋಧ ಮಾಡಿಲ್ಲ, CAA ವಿರೋಧ ಮಾಡಿಲ್ಲ, ತರ್ತೀವಿ ಅಂತ ಹೇಳಿದ್ರು, ಆಚೆ ಕಳಿಸ್ತೀವಿ ಅಂತ ಹೇಳಿದ್ರು. ಕೋಮು ದೃಢೀಕರಣ ಅಂತ ನಾನು ಪೇಪರಲ್ಲಿ ಒಂದು ನೋಡಿದೆ, 6.5 ಕೋಟಿ ಹೆಸರು ಡಿಲೀಟ್ ಮಾಡಿದ್ದಾರೆ ಅಂತ ನಿನ್ನೆ ಪೇಪರಲ್ಲಿ ಬಂದಿದೆ. ಯಾಕೆಂದ್ರೆ ಇದು SIR ಮಾಡಿದ್ಮೇಲೆ 50.9 ಕೋಟಿ ಮತದಾರರ ಸಂಖ್ಯೆ 44.40 ಕೋಟಿಗೆ ಇಳಿತಿ ಅಂತ ಬಂದಿದೆ ಪೇಪರಲ್ಲಿ. ಸೊ ನೋಡಿ, ಅಕ್ರಮವಾಗಿ ಮತ ಹಾಕ್ತಿದ್ದವ್ರನ್ನ ಹೊರ ಹಾಕ್ತಕ್ಕಂಥ ಕೆಲಸವನ್ನ ಡಿಲೀಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದು ಮಾಡಿದ್ದು ಯಾವಾಗ? ಈಗ ನಾನು ಹೇಳ್ತಿದ್ದೀನಿ, ರಾಹುಲ್ ಗಾಂಧಿ ಅವರು ಮತ ಚೋರಿ ಅಂತ MP ಎಲೆಕ್ಷನ್ ಚೆನ್ನಾಗಿತ್ತು, ಇವಾಗ 6.5 ಕೋಟಿ ತಗೊಂಡು ಯಾರಾದ್ರೂ ಮಾರ್ಜಿನಲ್ ಗೆದ್ದಿರೋದು ನ್ಯಾಯನಾ? ಹೌದಲ್ವಾ? ಅವ್ರ ಪ್ರಕ್ರಿಯೆ ನ್ಯಾಯನಾ? ಅದು ಈಗ ಇಷ್ಟು ಮತ ಹಾಕ್ಸ್ಕೊಂಡವ್ರನ್ನ ಗೆದ್ದಿದ್ರೆ ಅವ್ರದೆಲ್ಲ ಮತ್ತೆ ರಿಎಲೆಕ್ಷನ್ ಆಗಬೇಕು, ಎಲ್ಲ ಹಿಂಗೋಸ್ ಆಗ್ಬಿಟ್ಟಿದೆ, ಬೇರೆಲ್ಲ ವೋಟ್ ಹಾಕ್ಬಿಟ್ಟಿದ್ದಾರೆ. ಈಗ ಜಯನಗರಲ್ಲಿ 15 ವೋಟಲ್ಲಿ ಅವರೇ ಹೇಳ್ತಾರೆ ಮೇಡಮ್, ನಾನು MP ಎಲೆಕ್ಷನ್ ವೋಟ್ ಹಾಕಿದ್ದೀನಿ ಅಂತ ಹೇಳ್ತಾರೆ. ಈಗ ನಾನು ವೋಟ್ ಕಿತ್ಕೊಂಡಿದ್ದಾರೆ ಅಂತ ಅವರೇ ಮಾತಾಡ್ತಾರೆ. ಈಗ ಹೌದು ಸರ್, ಮಹೇಂದ್ರ ಸರ್, ಒಂದು ಪಾಯಿಂಟ್ ಇದೆ ಸರ್ ಇಲ್ಲಿ. ಈಗ ಇವರು 5 ಕೋಟಿನೋ 4 ಕೋಟಿನೋ, ಕೆಲವು ಸ್ಟೇಟ್ಗಳಲ್ಲಿ 2 ಕೋಟಿನೋ 1.5 ಕೋಟಿನೋ ಮತದಾರರನ್ನ SIRನ ಒಂದು ದೊಡ್ಡ ಡ್ರೈವ್ನ ಅಡಿಯಲ್ಲಿ ಆಚೆ ಹಾಕ್ತಾ ಇದ್ದಾರೆ ಸರ್. ಅಂದರೆ ಮತಪಟ್ಟಿಗೆ ನೀನು ಇಲ್ಲಪ್ಪ ಅಂತ. ಇದು ಬರೀ ವೋಟ್ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆಯಾ? ಅವನಿಗೆ ಮತ ಹಾಕಲಿಕ್ಕೆ ಅವನು ಇಲ್ಲವೇ ಇಲ್ಲ, ಅವನು ಹಾಕಬಾರ್ದು ಅನ್ನೋದಾದರೆ ಈ ದೇಶದ ಪ್ರಜೆನೇ ಆಗಿರಬಾರ್ದು ಅವನು. ನಿಜ ಅಲ್ಲ ಸರ್? ಯಾರು ಇವ್ರ ಲಿಸ್ಟಿಂದ ಆಚೆ ಇಡ್ತಾ ಇದ್ದಾರಲ್ಲ, ಈ ದೇಶಕ್ಕೂ ಅವನಿಗೂ ಸಂಬಂಧ ಇಲ್ಲ ಅಂತ. ಉತ್ತರ ಪ್ರದೇಶ, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 2 ಕೋಟಿಗಿಂತ ಮಿಗಿಲಾಗಿರ್ತಕ್ಕಂಥ ಜನಗಳನ್ನ ವೋಟಿಂಗ್ ಪ್ರೊಸೆಸ್ಸಿಂದ ಆಚೆ ಹಾಕ್ಬಿಟ್ರಿ ಅವರು. ಯುಪಿಲೇ 22 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ ಸರ್ ಅದು. 2 ಕೋಟಿಯಿಂದ 5 ಕೋಟಿವರೆಗೂ ಮಾತಾಡ್ತಾ ಇದ್ದಾರೆ. ಇರಲಿ,
18 ಕೋಟಿ ಮತದಾರನೋ ಬರ್ಬೋದಲ್ಲಿ ಒಂದು ಕಡೆ ಇಟ್ಕೊಳ್ಳೋಣ ಅದನ್ನು. ಈಗ ಇಷ್ಟು ಕೋಟಿ ಮತದಾರರು ಅವ್ರು ಯಾರಿಗೆ ಸೇರಿದವರು, ಯಾವ ದೇಶಕ್ಕೆ ಸೇರಿದವರು, ಅವ್ರು ಇವಾಗ ಯಾವ ರಾಜ್ಯಕ್ಕೆ ಸೇರಿದವರು ಅದನ್ನು ಇವ್ರು ಹೇಳಬೇಕಲ್ಲ ಕೇಂದ್ರದವರು. ನೋಡ್ರಪ್ಪ ಇವ್ರು ನಮ್ಮ ರಾಜ್ಯದವರಲ್ಲ, ಇವ್ರು ನಮ್ಮ ದೇಶದವರೇ ಅಲ್ಲ ಅಂತ ಏನಾದರೂ ಹೇಳಬೇಕಲ್ಲ. ವೋಟ್ ಮಾಡೋಕೆ ಅವನು ಆಗಲ್ಲ ಅಂದರೆ ಏನು ಕಾರಣಕ್ಕೆ ಅವನಿಲ್ಲಿ ವೋಟ್ ಹಾಕಬಾರ್ದು ಅಂತ ನಾನು ಹೇಳ್ಬೇಕು, ಕಾರಣ ಕೊಡಬೇಕು. ಆ ಕಾರಣಗಳು ಈ ದೇಶದ ಪ್ರಜೆಯೇ ಅಲ್ಲ ಎನ್ನುವುದಕ್ಕೆ ಪೂರಕವಾಗಿದ್ದಾಗ ಅವ್ನು ಆಚೆ ಹಾಕ್ಬೇಕು. ಅವರು ಬರೀ ವೋಟ್ ಲಿಸ್ಟಿಗೆ ಮಾತ್ರ ಸೀಮಿತಗೊಳಿಸ್ಬಿಟ್ರೆ ಅವನ್ನ, ಸಿಟಿಸನ್ಶಿಪ್ಪು ನೀವು ಆಚೆ ಹಾಕಿ ಅವನ್ನ. ಅದು ಮಾಡ್ತೀರಾ ನೀವು? ಕೋಟಿಗಟ್ಟಲೆ ಜನ ಆಚೆ ಹೋಗ್ಬೇಕು ಇವಾಗ. ಅಮೆರಿಕೆಯಿಂದ ಅವನು ಆಚೆ ಹಾಕ್ದಂಗೆ ಟ್ರಂಪು ಮಾಡ್ತಾರಾ ಇವರು? ಅಲ್ಲ, ಮತದಾನದ ಹಕ್ಕನ್ನು ನಿರಾಕರಿಸಿದಿರಿ ಅಂದ್ರೆ ಅವನು ಈ ದೇಶದ ಪೌರತ್ವವನ್ನು ನಿರಾಕರಿಸಬೇಕು. ಈ ದೇಶದ ಯಾವುದೇ ಪೌರನಿಗೆ ಮತದಾನ ಮಾಡುವ ಹಕ್ಕನ್ನು ಕೊಡಬೇಕು. ಅದು ಕೊಡುವ ಅಂದ್ರೆ ಅವನು ಹುಚ್ಚನಲ್ಲದೆ ಇದ್ರೆ, ಅವನು ಇದಾಗಿದ್ರೆ ಅಂತ ಕೆಲವು ಇದೇನಿದೆ ಅಲ್ಲ ಕಾನೂನುಗಳಿಗೆ ಒಳಪಡಿಸು. ನೀವು ಬೇರೆ ಕಾರಣಕ್ಕೆ ಕೊಟ್ಟು ಅವನನ್ನ ಓಟ್ನಿಂದ ಹೊರಗಿಡ್ತೀರಿ ಅಂತಂದ್ರೆ ಅವ್ನ ಪೌರತ್ವವನ್ನು ರದ್ದುಪಡಿಸಬೇಕಾಗತ್ತೆ. ಮತ್ತು ಯಾರ್ಯಾರನ್ನ ಯಾವ ಕಾರಣಕ್ಕಾಗಿ ಆ ಮತದಾನದಿಂದ ಹೊರಗಿಟ್ಟಿದೀವಿ ಅನ್ನೋದನ್ನ ಸರ್ಕಾರ ಬಹಿರಂಗ ಪಡಿಸಬೇಕಾಗತ್ತೆ. ಅದು ಸರ್ಕಾರದ ಕರ್ತವ್ಯ ಕೂಡ, ಮತ್ತು ಅದನ್ನ ತಿಳ್ಕೊಳ್ಳೋದು ನಮ್ಮ ಪ್ರಜೆಗಳ ಕರ್ತವ್ಯ ಕೂಡ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಡಿಲೀಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಮತದಾನದ ಹಕ್ಕನ್ನು ನಿರಾಕರಿಸ್ತಾ ಇದ್ದಾರೆ, ಅದನ್ನ ತಿಳಿಸ್ಬೇಕು ಸಮಗ್ರವಾಗಿ. ಅಥವಾ ಅದನ್ನ ಯಾಕೆ ಹಾಕ್ತಿದೀವಿ, ಅವರು ಈ ದೇಶದವರಲ್ವಾ, ಅಥವಾ ಇನ್ನೇನಾದ್ರೂ ಅವ್ರಿಗೆ ಹುಚ್ಚಿಡ್ದಿದೆಯಾ, ಅಥವಾ ಅವ್ರು ಸರಿ ಇಲ್ವಾ, ಈ ಥರದನ್ನ ಹೇಳ್ಬೇಕಲ್ವ. ಸರ್ಕಾರದ ಕರ್ತವ್ಯ ಅಲ್ವ ಸರ್ಕಾರದ್ದು. ಬರೀ ಮತಪಟ್ಟಿ ಮಾತ್ರ ಸೀಮಿತ ಆಗ್ಬಿಡಬಾರ್ದು ಅದು ಅಂತೇಳಿ. ಈಗ ದಿಲೀಪ್, ಈಗ ಆಯ್ತು, ನಾನು ಇನ್ನೊಂದು ಕಡೆ ಬರ್ತೀನಿ. ಇಂಥ ವಿಚಾರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರೇನಾದ್ರೂ ಮಾಡಬೇಕು ದಿಲೀಪ್. ತೂತು ಮೇಮೆ ಆಗಲ್ಲ ಇದರಲ್ಲಿ. ಈಗ ದಿಲೀಪ್, ನೀವು ಒಬ್ಬ ಇದ್ದೀರಿ, ಕುಣಿಗಲ್ ಭಾಗದವರು ಅಂತ ಭಾವಿಸ್ತೀರಿ, ಒಬ್ಬ ಮತದಾರ ಇದ್ದೀರಿ. ನಿಮ್ಗೆ ನಾಳೆ ದಿನ ವೋಟರ್ ಲಿಸ್ಟ್ ಇದೆ, ನಿಮ್ಮನ್ನ ಆಚೆ ಹಾಕ್ಬಿಡ್ತಾರೆ. ಯು ಹ್ಯಾವ್ ಆಲ್ ದ ರೈಟ್. ಯಾಕೆ ನನ್ನ ಆಚೆ ಇಟ್ಟಿದ್ದೀರಿ, ನಾನು ದೇಶದ ಪ್ರಜೆ, ಇಂಥ ಕಡೆ ಹುಟ್ಟಿದ್ದೀನಿ, ನಾನು ಹಿಂಗೆ ಬೆಳೆದಿದ್ದೀನಿ, ಇಂಥ ಸ್ಕೂಲ್ ಏನೋ ಒಂದು ಹೇಳ್ತೀರಿ ನೀವು ಅಲ್ವಾ. ಈ 2 ಕೋಟಿ 5 ಕೋಟಿ ಮತದಾರ ನೀವು ಒಂದು ಪಟ್ಟಿಯಿಂದ ಒಂದು ರಾಜ್ಯದಿಂದ ಆಚೆ ಹಾಕ್ಬಿಟ್ಟಾಗ ಯಾಕೆ ಆಚೆ ಹಾಕಿದ್ರಿ ಅಂದರೆ, ಅವನು ವಿದೇಶಿಯೇ ಇರಬೇಕು, ಈ ನೆಲದಲ್ಲಿ ಅವ್ನು ಹುಟ್ಟಿಲ್ಲ ಅಂತ ಇರಬೇಕು. ಅವನು 18 ಇಯರ್ಸ್ ಆದಮೇಲೆ ಅವ್ನು ವೋಟ್ ಹಾಕೋಕ್ಕೆ ಅವ್ನು ಎಲಿಜಿಬಲ್ಲು ಇಲ್ಲ ಅಂತ ಏನಾದ್ರು ಪ್ರೂವ್ ಮಾಡಿದಾಗ ಈ ದೇಶಕ್ಕೂ ಅವನಿಗೂ ಸಂಬಂಧನೇ ಇರಲ್ಲ ರೀ. ಸರ್ ನೋಡಿ, ಈಗ ಅದನ್ನೇನ ಮಾಡಬೇಕಲ್ಲ ನೀವು. SIR ಅದು ಮಾಡಿಬಿಡಿ. SIR ವಿಚಾರದಲ್ಲಿ ವೋಟ್ ಡಿಲಿಷನ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಡಬಲ್ ಸೈಡ್, 2 ಕಡೆ ಇದ್ದಾರೆ ಅನ್ನೋದು ಒಂದು. ಇನ್ನೊಂದು ಬಂದು ಡೆತ್ ಆಗಿರ್ತಕ್ಕಂಥವ್ರು. ಮೂರನೇದು ಬಂದು ದಾಖಲಾತಿ ಯಾರು ಸರಿಯಾಗಿ ಸಬ್ಮಿಟ್ ಮಾಡಿ, ಅಂದ್ರೆ ದಾಖಲಾತಿಗಳು ಕೊಡಬೇಕು ಅಂತ ಹೇಳಿದ್ರೆ ಸಬ್ಮಿಟ್ ಮಾಡದಲ್ಲೇ ಇರ್ತಕ್ಕಂಥವ್ರು ಡಿಲೀಟ್ ಆಗಿದೆ. ಸೊ ಈ SIR ಆದ್ಮೇಲೆ ಯಾರ್ಯಾರು ಪಶ್ಚಿಮ ಬಂಗಾಳದಲ್ಲಿ SIR ಆಯ್ತು, ಅಲ್ಲಿದ್ದಂತಹ ಅಕ್ರಮ ವಲಸಿಗರು ಕೆಲವು ಜನ ನೀವು ನೋಡಿದಿರಿ, ನೀವು ಸಹ ನ್ಯೂಸ್ ಮೀಡಿಯಾದಲ್ಲಿ ಬರ್ತಾ ಇದೆ, ಯಾವ ರೀತಿ ನಾರ್ತ್ ಪರಗಣ ಒಂದು ಚೆಕ್ ಪೋಸ್ಟ್ ಇಂದ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೆಲವು ಜನ ಬಂದು ಬೆಂಗಳೂರಿಗೂ ಸೇರ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಂತಂದ್ರೆ ತುಷ್ಟೀಕರಣ ರಾಜಕಾರಣ, ಇಲ್ಲಿ ಬರ್ತಕ್ಕಂಥ ಅಕ್ರಮ ವಲಸಿಗರನ್ನ ಮುಸಲ್ಮಾನ್ ತುಷ್ಟೀಕರಣ, ಇವ್ರನ್ನ ಚೆನ್ನಾಗಿ ಬಹಳ ನೀರು ಹಾಕಿ ಅದಕ್ಕೆ ಪೋಷಣೆ ಮಾಡಿ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಗೊತ್ತು, ಅದಕ್ಕೆ ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಒಂದು ಸರ್. ಮತ್ತೊಂದು ಸರ್, ನೀವು ಹೇಳಿದಾಗೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಬಂದಾಗ ಆಧಾರ್ ಕಾರ್ಡ್ ಮಾಡಿಸ್ಕೊಂತಾರೆ, ಎಲೆಕ್ಷನ್ ಕಾರ್ಡ್ ಮಾಡಿಸ್ಕೊಂತಾರೆ, ರೇಷನ್ ಕಾರ್ಡ್ ಮಾಡಿಸ್ಕೊಟ್ಬಿಟ್ಟು ನಾವೇ ಮನೆ ಕೊಡಿಯೋಣ ಅಂತ ಕೇಳಿದ್ರು. ಅದ್ರೊಳಗೆ ಇರೋದು ರಾಜಕಾರಣ, ಅದ್ರೊಳಗೆ ದಟ್ ಇಸ್ ದ ಪಾಲಿಟಿಕ್ಸ್ ಸರ್. ಈಗ ಉದಾಹರಣೆಗೆ, ಈಗ ಕೋಗಿಲುನಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಎಲೆಕ್ಷನ್ ಮಾಡ್ಕೊಂಡ್ ಕೊಟ್ರು, ರೇಷನ್ ಕಾರ್ಡ್ ಮಾಡ್ಸ್ಕೊಂಡ್ ಕೊಟ್ರು, ವೋಟರ್ ಐಡಿ ಮಾಡ್ಸ್ಕೊಂಡ್ ಕೊಟ್ರು. ಅದಾದ್ಮೇಲೆ ಬಂದ್ಬಿಟ್ಟು ನೀವು ಅಕ್ರಮವಾಗಿ ಇದ್ದೀರಾ ಅಂತ ಹೇಳಿದ್ರು, ಮನೆ ಹೊಡೆದಾಕಿದ್ರು. ಮನೆ ಹೊಡೆದಾಕಿದ್ಮೇಲೆ ನೀವು ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ಎಲ್ಲ ಒಂದ್ ಕಡೆ ಅಕ್ರಮವಾಗಿರ್ತಕ್ಕಂಥವ್ರ ಸಕ್ರಮವಾಗಿ ಮಾಡ್ತಕ್ಕಂಥ ಷಡ್ಯಂತ್ರ ಅಂತ ಇದು ನೇರವಾಗಿ ಗೊತ್ತಾಗ್ತಾ ಇದೆ. ಸೊ ಇದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಇನ್ನೊಂದು ದ್ವಿಮುಖ ನೀತಿ ಸರ್, ಇದೊಂದು ಗೋಮುಖ ವ್ಯಾಘ್ರತನ. ಸೊ ಎಲ್ಲ ಒಂದ್ ಕಡೆ ಅವ್ರನ್ನ ಒಂದು ಮನೆ ಕಟ್ಕೊಂಡ್ ಕೊಡ್ಬೇಕಾಗಿತ್ತು ಅಥವಾ ಮನೆ ಕೊಡಬೇಕಾಗಿತ್ತು, ನೇರವಾಗಿ ಕೊಟ್ಬಿಟ್ರೆ ಎಲ್ಲ ಜನಗಳು ಈ ಕೆಲಸವನ್ನ ಏನಾಗಬೇಕು ದಿಲೀಪ್ ಅಂತ ಟೈಮಲ್ಲಿ. ಮೇಡಮ್ ಈಗ ಇಂಥ ಟೈಮಲ್ಲಿ ಏನಾಗಬೇಕು ಅಂದರೆ, 2023ಕ್ಕಿಂತ ಮುಂಚೆ ರಾಜ್ಯದಲ್ಲಿದ್ದ ಬಾಂಗ್ಲಾ ವಲಸಿಗರು ಎಷ್ಟು, ಸನ್ಮಾನ್ಯ ಬೊಮ್ಮಾಯಿ ಅವರ ಆಳ್ವಿಕೆಯಲ್ಲಿ ಎಷ್ಟು ಜನ ಇದ್ರು, ಸದಾನಂದ ಗೌಡರ ಆಳ್ವಿಕೆಯಲ್ಲಿ ಎಷ್ಟು ಜನ ಇದ್ರು, ಶೆಟ್ಟರ್ ಆಳ್ವಿಕೆಯಲ್ಲಿ ಎಷ್ಟು ಜನ ಇದ್ರು, ಯಡಿಯೂರಪ್ಪನವ್ರ ಆಳ್ವಿಕೆಯಲ್ಲಿ ಎಷ್ಟು ಜನ ಇದ್ರು, ಹಿಂದೆ ಸಿದ್ದರಾಮಯ್ಯ ಎಷ್ಟು ಜನ ಇದ್ರು ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡು ಅವಾಗಿನ ತಪ್ಪುಗಳಿಗೆ ನೀವೆಲ್ಲರೂ ರಾಜ್ಯ ಸರ್ಕಾರ ಮಾಡ್ಬೇಕು ಸರ್. ಓದ್ಕೋಬೇಕು. ಅವಾಗ ಯಾರ್ಯಾರು ಅಲ್ಲಲ್ಲ, ಅವಾಗ ಯಾರ್ಯಾರು ನಿದ್ರೆ ಮಾತ್ರ ನುಂಗಿದ್ರು ಅದನ್ನ ಹೇಳ್ಬೇಕು ನೀವು. ನಿದ್ರೆ ಮಾತ್ರ ನುಂಗಿದ್ರಿ ಅದು ಹೇಳ್ಬೇಕು. ಅವಾಗ ಅಕಸ್ಮಾತ್ ಬಿಜೆಪಿ ಅವಧಿನಲ್ಲೂ ಸಹ ಅಕ್ರಮ ವಲಸಿಗರು ಬಂದಿದ್ರೆ, ಅಕಸ್ಮಾತ್ ಏನೋ ಇದ್ರೆ ನಿಮ್ಮ ಅವಧಿಯಲ್ಲಿ ಅಕಸ್ಮಾತ್, ಬೇರೆಯವರಾದ್ರೆ ಪ್ಲಾನ್ಡ್, ಇಲ್ಲ ಅಂತ ನಿಮ್ಮ ಅವಧಿಯಾದ್ರೆ ಅಕಸ್ಮಾತ್ ಬೇರೆ ಪ್ಲಾನ್ಡ್ ಸರ್ ಇದ್ರೆ ರಾಜ್ಯ ಸರ್ಕಾರ ಅದನ್ನ ಕೊಡ್ಲಿ, ವರದಿ ಕೊಡ್ಲಿ. ಈ ಬಿಜೆಪಿ ಅವಧಿನಲ್ಲಿ ಇಷ್ಟು ಜನ ಬಂದಿದ್ದಾರೆ, ನಮ್ಮ ಅವಧಿನಲ್ಲಿ ಇಷ್ಟು ಜನ ಬಂದಿದ್ದಾರೆ, ನಾವು ಇವ್ರ ಮೇಲೆ ಅವ್ರ ಮೇಲೆ ತನಿಖೆಯನ್ನು ಮಾಡ್ತಾ ಇದೀವಿ, ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತಾ ಇದೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಮಾಡ್ಬೇಕಲ್ಲ ಸರ್. ಯಾಕೆ ಮಾಡ್ತಾ ಇಲ್ಲ? ಇವರು ವಿಚಾರದಲ್ಲಿ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಮೇಲೆ ಇಲ್ಲಿರೋ ಯಾರಾದ್ರೂ ಏನಾದ್ರೂ ಪ್ರಭಾವ ಬೀರೋ ತರ ನಾವು ಇದೀವ, ನಾವು ಮಾಡಕ್ಕಾಗುತ್ತಾ? ಈ ದೇಶದ ವ್ಯವಸ್ಥೆ ಒಪ್ಪುತ್ತಾ ಅದನ್ನ? ಇಲ್ಲ, ಒಪ್ಪೋದಿಲ್ಲ. ಕೇಸ್ ಆಗಿದೆ, ಆಗಲ್ಲ. ಇದನ್ನಿದ್ರೆ ದಿಲೀಪ್ ಅವರು ಚಾಲೆಂಜ್ ಮಾಡಬಹುದು. ಯಾರು ಚಾಲೆಂಜ್ ಮಾಡಬಹುದು? ಯಾಕೆ ಬಿ ರಿಪೋರ್ಟ್ ಹಾಕಿದ್ರಿ, ಯಾಕೆ ಸಿ ರಿಪೋರ್ಟ್ ಹಾಕಿ, ನನ್ನ ಹತ್ರ ಎವಿಡೆನ್ಸ್ ಇದೆ, ಇದು ಸುಳ್ಳು ನೀವು ಮಾಡೋದು ಏನೋ ಹಾಕಿ ಚಾಲೆಂಜ್ ಮಾಡ್ಬೋದಲ್ಲ.
ಮೇಲ್ಮನೆ ಈಗ ಹೋಗ್ಬೋದಲ್ಲ? ದಿಲೀಪ್ ಅವರು ಹೇಳಿದ್ರು ಆಧಾರ್ ಕಾರ್ಡು ಆ ಕಾರ್ಡು ಈ ಕಾರ್ಡು ಎಲ್ಲ ಸರ್ಟಿಫಿಕೇಟ್ ಅಂತ. ಈಗ ನನ್ನ ಕ್ವಶನ್ ಒಂದು, ಇವ್ರು ಬಾಂಗ್ಲಾದೇಶಿಗರು ಹೌದಾ ಅಲ್ವಾ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಅವರು ನಮ್ಮ ಬಾಂಗ್ಲಾ ಮಾತಾಡ್ತಾರೆ, ನೋಡ್ಲಿಕ್ಕೆ ನಮ್ಮ ಇಂಡಿಯನ್ಸ್ ತರನೇ ಇದ್ದಾರೆ, ಅವ್ರಿಗೆ ಹೇಗ್ ಮಾಡ್ತಾರೆ? ಸ್ಟೇಟ್ ಕೈಲಿ ಈಗ ಪಾಸ್ಪೋರ್ಟ್ ಇರಲ್ಲ ಹಳ್ಳಿನಲ್ಲಿ- ಮೇಡಮ್. ಹೌದು ಸ್ಟೇಟ್ ಸರ್, ಕೈಲಿ ಈಗ ಪಾಸ್ಪೋರ್ಟ್ ಇರಲ್ಲ, ಸ್ಟೇಟ್ ಕೈಲಿ ಹಳ್ಳಿನಲ್ಲಿ- ಆಧಾರ್ ಇರಲ್ಲ. ಹೌದು ಪತ್ತೆ ಹಚ್ಚೋದು ಹೆಂಗೆ? ಸರ್, ಈಗ ಅದೇ SIR ಕೇಂದ್ರ ಕೇಳ್ತಿರೋದು. ಚುನಾವಣಾ ಈಗ ಕಡೆಯಿಂದ ಆಗುವಂಥದ್ದು. ಹಳ್ಳಿನಲ್ಲಿ ಬಂದವರಿಗೆ ಎಷ್ಟೊಂದ್ ಜನಕ್ಕೆ ಬರ್ತ್ ಸರ್ಟಿಫಿಕೇಟ್ ಇರಲ್ಲ, ಡೆತ್ ಸರ್ಟಿಫಿಕೇಟ್ ಅಂತೂ ಈಗ ನಾವು ಬದುಕಿದ್ದು ನಮ್ಗೆ ಸರ್ಟಿಫಿಕೇಟ್ ಇದ್ರೆ ನಾವು ಹುಟ್ಟಿದೀವಿ ಅಂತ ಕೇಳ್ತಾರೆ. ನಮ್ಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಾವ್ ಇಲ್ಲ ಅಂತಾನೆ ಲೆಕ್ಕ. ಅಂತದ್ರಲ್ಲಿ ಎಷ್ಟು ಜನ ಹತ್ರ ಸರ್ಟಿಫಿಕೇಟ್ ಇರುತ್ತೆ? fine. ಅದ್ರ ಬಗ್ಗೆ ನಾವು ಫೈನ್, ಚರ್ಚೆ ಮುಗಿಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ದಿಲೀಪ್, ಥ್ಯಾಂಕ್ ಯು ಸೋ ಮಚ್ ಸತ್ಯವಾಣಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮಹೇಂದ್ರ ಸರ್. ಒಟ್ಟು ಇಂಥ ವಿಚಾರಗಳಲ್ಲಿ ಈ ಪಾಕಿಸ್ತಾನ್ ಜಿಂದಾಬಾದ್ ಇಂಥ ಕೇಸ್ಗಳಲ್ಲಿ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ನಡೀತಿರೋ ಕಾರಣದಿಂದಾಗಿ ಒಂದು ವೇಳೆ ತೀರ್ಪು ಯಾರಿಗೆ ತೃಪ್ತಿಕರವಾಗಿ ಇಲ್ಲದೇ ಇದ್ದರೆ ಅವ್ರ ಬಳಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳಿದ್ದ ಪಕ್ಷದಲ್ಲಿ ಅದನ್ನು ಚಾಲೆಂಜ್ ಮಾಡಬಹುದು ಯಾರು ಬೇಕಾದರೂ. ಹಾಗಂದು ಮಾತ್ರಕ್ಕೆ ಆ ತನಿಖೆ ವಿಚಾರಗಳಲ್ಲೇ ನಾನು ಲೋಪದೋಷ ಮಾಡ್ತಾ ಇದ್ದೀನಿ, ವಿಳಂಬ ಮಾಡ್ತಾ ಇದ್ದೀನಿ, ಸಾಕ್ಷಿಗಳ ನಾಶವನ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಯಾರಾದರೂ ಮಾಡಿದರೆ ಅದು ಕೂಡ ತಪ್ಪಾಗುತ್ತೆ. ಇಂಥವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.